ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರ ಕೆಡವಲಿಕ್ಕೆ ಜೈಲಿಂದಲೇ ಸ್ಕೆಚ್ ಆಯ್ತಾ? ಕಿಂಗ್ ಫಿನ್ಗಳಂದ್ರೆ ಯಾರು? ಬಿಜೆಪಿಯಲ್ಲಿ ಕಪ್ಪು ಹಣದ ಮೂಲಕ ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಖರೀದಿ ಯತ್ನ ನಡೀತಾ ಇದೆಯಾ? ಇಂಥದ್ದೊಂದು ಗಂಭೀರ ಆರೋಪ ಮಾಡಿದವರು ಬೇರೆ ಯಾರು ಅಲ್ಲ, ಸಿಎಂ ಕುಮಾರಸ್ವಾಮಿ. ಹಾಗಾದ್ರೆ ಕುಮಾರಸ್ವಾಮಿ ಗಾಳಿಯಲ್ಲಿ ಗುಂಡು ಹಾರಿಸ್ರ ಅಥವಾ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಭಯದಲ್ಲಿ ಇಂಥದ್ದೊಂದು ಹೇಳಿಕೆ ಕೊಟ್ರ? ಹಾಗಾದ್ರೆ ಇದು ಯಾವ ಹಂತಕ್ಕೂ ಹೋಗಿ ನಿಲ್ಲುತ್ತೆ? ಇದೇ ಹೊತ್ತಿನ ಚರ್ಚೆ. ಕುಮಾರಸ್ವಾಮಿ ಕೆಡವಲು ಜೈಲಲ್ಲೇ ಸ್ಕೆಚ್. ಇಲ್ಲಿವರೆಗೂ ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದ್ದು, ಟೀಕೆಗಳಾಗ್ತಾ ಇದ್ದು. ಇವತ್ತು ಅಧಿಕೃತವಾಗಿ ಸಿಎಂ ಕುಮಾರಸ್ವಾಮಿ ಶಾಸಕರ ಖರೀದಿ ಯತ್ನ ನಡೀತಾ ಇದೆ. ಕೋಟಿ ಕೋಟಿ ದುಡ್ಡನ್ನ ಚೆಲ್ಲಿ ಶಾಸಕರನ್ನ ಖರೀದಿ ಮಾಡಿ ಸರ್ಕಾರ ರಚನೆ ಯತ್ನ ನಡೀತಾ. ನಾನೇನು ಸುಮ್ಮನೆ ಕೂತಿಲ್ಲ, ನನಗೂ ಗೊತ್ತಿದೆ ಏನೇನಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಮಟ್ಕ ಆಡೋರು, ಇಸ್ಪೀಟ್ ಆಡೋರು, ರೆಸಾರ್ಟ್ ಮಾಡಕ್ ಹೊರಟವರು, ಸಮಾಜಘಾತಕ ಶಕ್ತಿಗಳು ಜೈಲಿಂದ ಇಂಥದ್ದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಗಂಭೀರ ಆರೋಪ ಮಾಡೋದು. ಹಾಗಾದ್ರೆ ಕುಮಾರಸ್ವಾಮಿ ಇವತ್ತು ಸಿಡಿಸಿದಂತ ಈ ಒಂದು ಸ್ಫೋಟಕ ಬಾಂಬ್ ಏನಿದೆ, ಇದು ಈಗ ದೊಡ್ಡ ಚರ್ಚೆಗೆ ಶುರುವಾಗಿದೆ. ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ಕೂಡ. ಸೊ ಬಿಜೆಪಿ ಹೇಳ್ತೀನಿ, ನಿಮ್ಮ ಹತ್ರ ಏನಿದೆ ದಾಖಲೆ? ಸೊ ನಿಮ್ಮ ಕೈಯಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ಸಂಸ್ಥೆಗಳಿದ್ದಾವೆ, ಹಾಗಿದ್ರೆ ನೀವು ಇದರ ದಾರಿ ತಪ್ಪಿಸುವ ಹೇಳಿಕೆ ನಾವು ಚರ್ಚೆ ಶುರು. ಹಾಗಾದ್ರೆ ಕುಮಾರಸ್ವಾಮಿ ಮಾಡಿದ ಈ ಒಂದು ಗಂಭೀರ ಆರೋಪದ ಮಾತುಗಳಿದ್ದಾವೆ. ಅದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಅದೇ ನನಗೆ ಅದು ಸಂಬಂಧ ಇಲ್ಲದೆ ಇರೋದು. ಅದೆಲ್ಲ ನಡೀತಾ ಇದೆ, ಅವೆಲ್ಲ ನಡೀತಾ ಇದೆ, ಗೊತ್ತಿದೆ. ನನಗೇನು ಗೊತ್ತಿಲ್ವೇ? ನಾನು ಸುಮ್ಮನೆ ಕೂತಿರ್ತೀನಿ. ಆ ಹಣ ಎಲ್ಲೆಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ, ಯಾರ್ಯಾರಾದ್ರೂ ಹಿಂದೆ ಇರ್ತಕ್ಕಂಥ ಕಿಂಗ್ ಪಿನ್ಗಳು ದುಡ್ಡನ್ನು ಸಂಗ್ರಹ ಮಾಡಲಿಕ್ಕೆ, ಅದು ಎಲ್ಲದಕ್ಕೂ ನಾನು ಏನೇನು ಕ್ರಮ ತೆಗೆದುಕೋಬೇಕು ಕಾನೂನಿನ ದೃಷ್ಟಿಯೊಳಗೆ, ಏನೇನು ಮಾಡ್ಬೇಕು ಪ್ರಾರಂಭ ಮಾಡ್ತೀನಿ. ಸುಮ್ಮನೆ ಇರ್ತೀನ? ಅದ್ರಲ್ಲಿ ಯಾರ್ಯಾರಿದ್ದಾರೆ, ಅದರಲ್ಲಿ ಇರ್ತಕ್ಕಂಥವರಲ್ಲಿ ಯಾರು 2009ರಲ್ಲಿ 10ರಲ್ಲಿ ಕಾರ್ಪೊರೇಷನ್ ಕಡತದ ಕಚೇರಿಗೆ ಬೆಂಕಿ ಇಟ್ಟರಲ್ಲ, ಆ ಕಿಂಗ್ ಪಿನ್ ಯಾರಿದ್ದಾರೆ ಈಗ ಇದರಲ್ಲಿ ಹಣ ಹೊಂದಿಸ್ಲಿಕ್ಕೆ? ಪಾಪ ಇಲ್ಲಿ ಯಾರೋ ಒಬ್ಬ ನಿಮ್ಮ ಸಕಲೇಶ್ಪುರದ ಕಾಫಿ ಪ್ಲಾಂಟ್ರು ಬಂದು ಇಲ್ಲೆಲ್ಲ ರೆಸಾರ್ಟ್ ಮಾಡೋಕೆ ಹೋಗಿ ತಾಳೆ ಕಟ್ತಂತ ಹೆಂಡ್ತಿನೇ ಗುಂಡಾಗಿ ಸಾಯಿಸಿ ಜನ್ಮ ಕೊಂಡಂಥ ಮಗುನ ಸಾಯಿಸಿ ಜೈಲಲ್ಲಿದ್ದಾನಲ್ಲ, ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಕಿಂಗ್ ಪಿನ್ನು? ಅವರಿಗೆ ಎಲ್ಲಿ ಈ ಸರ್ಕಾರ ತೆಗಿಲಿಕ್ಕೆ ಯಾರ ಜೊತೆ ಸೇರ್ಕೊಂಡಿದ್ದಾರೆ? ಈಗ ಇಲ್ಲಿ ಲಾಟ್ರಿಗಳು ನಡೆಸ್ತಾರಲ್ಲ, ಎಂಥದ್ದು ಇಸ್ಪಿಟ್ಟು ದಂಧೆ, ಅದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಎವ್ರಿ ಡೇ ಕಲೆಕ್ಷನ್ ಮಾಡಿ ಅದನ್ನು ಈ ಸರ್ಕಾರ ತೆಗಿಲಿಕ್ಕೇನೆ ಯಾರು ಹೊಟ್ಟಿದ್ದಾನೆ ಕಿಂಗ್ ಪಿನ್ನು, ಅವನದೇನು ಬ್ಯಾಕ್ಗ್ರೌಂಡು? ನಾನು ಸುಮ್ಮನೆ ಕೂತಿರ್ತೀನ? ನನಗೇನು ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ. ನನಗೆ ಐ ಆಮ್ ಫ್ರೀ ಪರ್ಸನ್, ನಾನು ಆರಾಮಾಗಿದ್ದೀನಿ. ಪಾಪ ಅವರು ಕಸರತ್ತು ಮಾಡ್ತಾ ಇದ್ದಾರೆ, ವ್ಯಸ್ತ ಕಸರತ್ತು. ಬೇಡ ಅಂತ ನಾನೇ ಕೇಳಲಿ, ಮಾಡಲಿ ಪಾಪ. ಅದೇನೋ ಅದೆಂಥವು ಅಲ್ಲ, ಅದೇನು ಬ್ರದರ್, ಅದೇನೋ ಯಾವುದು ಇವತ್ತು ನೋಡ್ತಾ ಇದ್ದೆ, ಏನೋ ಸೋಮವಾರ ಡೆಡ್ಲೈನ್ ಕೊಟ್ಟಿದ್ದೀರಿ. ಈಗ ಗಣೇಶನಬ್ಬರ ಡೆಡ್ಲೈನ್ ಮುಗಿದೋಯ್ತು. ಅಕ್ಟೋಬರ್ 2 ಹೋಗ್ಬೋದು ನೆಕ್ಸ್ಟ್ ಡೆಡ್ಲೈನು. ಅಕ್ಟೋಬರ್ 2 ದಸರಾ ಫೆಸ್ಟಿವಲ್ ಹೋಗ್ಬೋದು. ಆಮೇಲೆ ಬಹುಶಃ ಇನ್ನು ಪಂಚಾಂಗ ಏನಾದರೂ ಬರದೇ ಇದ್ರೆ ಅದು ಹಿಂಗೆ ಮುಂದಕ್ಕೆ ಹೋಯ್ತಾ ಇರ್ತದೆ. ಪಾಪ ಯಡಿಯೂರಪ್ಪನವರಿಗೆ ಬಿಜೆಪಿ ನಾಯಕರಿಗೆ ಅದು ಯಾವುದು ಬೇಕಿಲ್ಲ, ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ. ಅವರಿಗೆ ಈ ಸರ್ಕಾರ ತೆಗೆದು ಇನ್ನೊಂದು ಸರ್ಕಾರ ತರಬೇಕು. ಇನ್ನೊಂದು ಸರ್ಕಾರ ತರಕ್ಕಾಗುತ್ತಾ ಅವ್ರ ಕೈಲಿ? ಸಾಧ್ಯ ಇದೆಯಾ? ರೆಸಾರ್ಟ್ ಆದರೂ ರೆಡಿ ಮಾಡಲಿ, ಗುಡಿಸ್ಲಾದರೂ ರೆಡಿ ಮಾಡಲಿ, ನಾನು ಎಲ್ಲದಕ್ಕೂ ತಯಾರಾಗಿದ್ದೆ. ಬರೀ ಎಲ್ಲ ಅಡ್ವಾನ್ಸ್ ಪೇಮೆಂಟ್ಗಳು ನಡೀತಾವೆ, ಎಲ್ಲ ಬೇಡ. ಈಗ ಇವೆಲ್ಲ ಬರ್ತವೆ ಹೊರಗಡೆ, ಸತ್ಯ ಬರುತ್ತೆ. ಹಾಗಾದ್ರೆ ಸಿಎಂ ಕುಮಾರಸ್ವಾಮಿ ಇಂಥದ್ದೊಂದು ಗಂಭೀರ ಆರೋಪದ ಹಿಂದೆ ನಿಜಾಂಶ ಇದೆಯಾ, ಅಥವಾ ಗಾಳಿಯಲ್ಲಿ ಗುಂಡು ಹಾರಿಸ್ರ, ಅಥವಾ ಅವರಿಗೆ ಭೀತಿ ಕಾಡ್ತಾ ಇದೆಯಾ, ನಮ್ಮ ಶಾಸಕರು ಕೈ ಕೊಟ್ಟಾರು ಅನ್ನುವಂಥ ಭೀತಿ ಅನ್ನೋದಿದೆಯಾ, ಅಥವಾ ಈ ಸರ್ಕಾರ ಬಿದ್ದು ಹೋದ್ರೆ ಹೇಗೆ ಅಂತ ಬಚಾವ್ ಮಾಡ್ಕೊಳ್ಳೋ ಪ್ರಯತ್ನ? ಸೊ ಈಗ ಬರ್ತಾ ಇದೆ ಒಂದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಆದಂಥ ಒಂದು ಸುದ್ದಿ. ಹಾಗಾದ್ರೆ ಯಾಕೆ ಕುಮಾರಸ್ವಾಮಿ ಅಂತ ಹೇಳಿಕೆ ನೀಡಿದ್ರು? HDK ಹೇಳಿದ ಕುದುರೆ ವ್ಯಾಪಾರ ಪತ್ತೆ ಹಚ್ಚಿದ ಇಂಟೆಲಿಜೆನ್ಸ್ ವಿಂಗ್ ಅನ್ನುವಂಥ ಮಾಹಿತಿ ಬರ್ತದೆ. ಪೊಲಿಟಿಕಲ್ ಪುಡಾರಿ ಏಜೆಂಟ್ಗಳ ಮೇಲೆ ನಿಗಾ ಇಟ್ಟಿತ್ತು ಇಂಟು ವಿಂಗ್ ಅನ್ನುವಂಥದ್ದು. ಕಳೆದ 2-3 ವಾರಗಳಿಂದ ಸರ್ಕಾರ ಉಳಿಸಲು ಮೀಟರ್ ಬಡ್ಡಿ ರಿಯಲ್ ಎಸ್ಟೇಟ್ ಮಾಫಿಯಾ ಕೈವಾಡ ಇದೆ ಅನ್ನುವಂಥದ್ದು. ಸೊ ಇದು ಬೆಳಿಗ್ಗೆ ಕುಮಾರಸ್ವಾಮಿ ಮಾಡಿದಂಥ ಗಂಭೀರ ಆಪಾದನೆ. ಹಾಗಾದ್ರೆ ಇದು ಗಾಳಿಯಲ್ಲಿ ಗುಂಡ ಅನ್ನುವಂಥ ಪ್ರಶ್ನೆಯನ್ನ ಬಂದಾಗ ಇಂಥದ್ದೊಂದು ಪ್ರಯತ್ನ ರಾಜ್ಯ ಸರ್ಕಾರ ತನ್ನ ಗುಪ್ತಚರ ಇಲಾಖೆ ಮೂಲಕ ನಡೀತಿದೆ. RY ಸೋಮಶೇಖರ್ ಇರ್ಬೋದು, ಮತ್ತೊಂದು ಕಡೆ ಏನು ರವಿ ಅನ್ನುವಂಥವ್ರು ಇರ್ಬೋದು, ಮತ್ತೊಂದು ಕಡೆ ಉದಯಗೌಡ ಅಂತ. HDK ಹೇಳಿದ ಕುದುರೆ ವ್ಯಾಪಾರ ಪತ್ತೆ ಹಚ್ಚಿದೆ ಅನ್ನುವಂಥದ್ದು ಈಗ ಬರ್ತಾ ಇರತಕ್ಕಂಥ ಬಿಗ್ ಎಕ್ಸ್ಕ್ಲೂಸಿವ್. ಐಸರೈಮ್ ಹೋಟೆಲ್ ಗೆಸ್ಟ್ ಹೌಸ್ಗಳಲ್ಲಿ ದುಡ್ಡು ಸಂಗ್ರಹಿಸಿಟ್ಟ ಮಾಹಿತಿ ಈಗ ಸರ್ಕಾರ ಪಡ್ಕೊಂಡಿದೆ, ಕುಮಾರಸ್ವಾಮಿ ಪಡ್ಕೊಂಡಿದೆ. ಹಣ ಸಂಗ್ರಹಿಸಿಟ್ಟಿದ್ದಂಥ ಮಾಹಿತಿ ವಿಡಿಯೋ ಮಾಡಿಕೊಟ್ಟಿದ್ದಾರೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅಂತ. ಐಷಾರಾಮಿ ಹೋಟೆಲ್ ಅಶೋಕ್ ನಗರ ಗೆಸ್ಟ್ ಹೌಸ್ನಲ್ಲೂ ಕೂಡ ಇಂಥದ್ದೇ ಒಂದು ಪ್ರಯತ್ನ ಆಗಿದ್ದು, ದುಡ್ಡು ಸಂಗ್ರಹಿಸಿಟ್ಟಂಥದ್ದು. ಒಂದೇ ಹೋಟೆಲ್ನಲ್ಲಿ
100 ಕೋಟಿಗೂ ಹೆಚ್ಚಿನ ಹಣವನ್ನು ದಂಧೆಕೋರು ಇಟ್ಟಿದ್ರು ಅನ್ನೋದು. ಸೊ ಗೆಸ್ಟ್ ಹೌಸ್ ನಲ್ಲಿ ಶಾಸಕರ ಖರೀದಿಗೆ ಇತ್ತು 50 ಕೋಟಿ ರೂಪಾಯಿ ಅನ್ನುವಂಥ ಮಾಹಿತಿಯನ್ನ ಕುಮಾರಸ್ವಾಮಿಗೆ ಏನು ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದು ಇದು ಈಗ ನ್ಯೂಸ್ 18 ಕನ್ನಡದಲ್ಲಿ ಸಿಕ್ಕಂತ ಒಂದು ಸ್ಫೋಟಕ ಮಾಹಿತಿ. ಹಾಗಾದ್ರೆ ಕುಮಾರಸ್ವಾಮಿ ಇಲ್ಲಿವರೆಗೂ ಕೂಡ ಇಂಥ ವಿಚಾರವನ್ನ ಯಾಕೆ ಹೇಳಿರಲಿಲ್ಲ? ಇವತ್ತು ಈ ಒಂದು ಮಾತನ್ನ ಆಡ್ಲಿಕ್ಕೆ ಕಾರಣ ಏನು? ಸೊ ಈ ಮಾಹಿತಿ ಇವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಟೀಮ್ ಏನಿದೆ ಅದು ಮಾಹಿತಿ ಕೊಟ್ಟಿದ್ದ ಆಧಾರದ ಮೇಲೆ ಈ ಒಂದು ಹೇಳಿಕೆಯನ್ನು ಕುಮಾರಸ್ವಾಮಿ ನೀಡಿದ್ರ ಅನ್ನೋದು. ಸೊ ಹಾಗಾಗಿ ಎಲ್ಲೆಲ್ಲಿ ಈ ರೀತಿಯ ವ್ಯವಹಾರಕ್ಕೆ ಪ್ರಯತ್ನ ನಡೀತಾ ಇತ್ತು, ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ನಡೀತಾ ಇತ್ತು, ಇದೆಲ್ಲ ವಿದ್ಯಮಾನಗಳನ್ನ ಸೊ ಮೊದಲಿಂದಲೂ ಕೂಡ ಸರ್ಕಾರದಲ್ಲಿ ಕೆಲವರು ಹೇಳ್ತಾ ಇದ್ರು, ನೋಡ್ತಾ ಇರಿ ಏನಾಗ್ತಾ ಇದೆ ಅನ್ನೋದು. ಇದು ಕೌಂಟರ್ ಆಪರೇಷನ್ ಅನ್ನೋದು. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ತನಿಖೆಯಿಂದ ಸಾಬೀತಾಗಬೇಕಾಗತ್ತೆ. ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಮಂಜುನಾಥ್. ಕುಮಾರಸ್ವಾಮಿ ಅವರು ಇದು ಗಾಳಿಯಲ್ಲಿ ಗುಂಡು ಅನ್ನುವ ರೀತಿ ಹೇಳ್ತಾರೆ. ಪ್ರತಿಯೊಂದು ಸಲ ಕೂಡ ಹಿಂದೆ ಕಾಂಗ್ರೆಸ್ ಕೂಡ ವಿರೋಧ ಪಕ್ಷಗಳ ಆಡಳಿತದಲ್ಲಿದ್ದಾಗ ಕುಮಾರಸ್ವಾಮಿ ಅವರು ಈ ಹಿಟ್ ಅಂಡ್ ರನ್ ಅನ್ನುವಂತ ಮಾತನಾಡ್ತಾ ಇದ್ರು. ಈಗಲೂ ಕೂಡ ಆಡಳಿತದಲ್ಲಿದ್ದಾರೆ. ಇಂಟೆಲಿಜೆನ್ಸ್ ಅವ್ರ ಹತ್ರ ಇದೆ, ACB ಅವರ ಹತ್ರ ಇದೆ, COD ಅವರ ಹತ್ರ ಇದೆ, ಪ್ರತಿಯೊಬ್ಬ ಪೊಲೀಸರು ಕೂಡ ಅವರ ಹತ್ರ ಇದೆ. ಹಾಗಿರುವಾಗ ಇಂಥ ಹೇಳಿಕೆ ಇದು ಕೇವಲ ಗಾಳಿಯಲ್ಲಿ ಗುಂಡು ಮಾತ್ರನಾ ಅಥವಾ ಇದನ್ನ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಕಂಡುಕೊಂಡಂತ ಮಾರ್ಗನ? ಲಕ್ಷ್ಮಣ್, ಇದನ್ನು ನೋಡಿದ್ರೆ ಅಂದ್ರೆ JDS ಮತ್ತೆ ಕಾಂಗ್ರೆಸ್ನವ್ರು ಹೇಳೋದು ಇದು ಒಂದು ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇದು ನಿನ್ನೆ ಮೊನ್ನೆ ಅಥವಾ ಇವತ್ತು ಆಗಿರುವಂತಹ ಆಪರೇಷನ್ ಅಲ್ಲ, ಕಳೆದ 15 ದಿನಗಳಿಂದ ನಡೆದಂತಹ ಆಪರೇಷನ್ ಇದು, ಇವತ್ತು ನಿನ್ನೆದು ಅಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇಂಥದ್ದೊಂದು ಮಾಹಿತಿ ಬರುತ್ತೆ ಅವ್ರಿಗೆ. ಒಂದು ಮಾಫಿಯಾಗಳು, ಬೆಟ್ಟಿಂಗ್ ದಂಧೆ ನಡೆಸುವಂತವರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅವರೆಲ್ಲರೂ ಕೂಡ ಸೇರಿಕೊಂಡು ನಿಮ್ಮ ಸರ್ಕಾರವನ್ನ ಕೆಡವಲಿಕ್ಕೆ ಒಂದು ರೀತಿಯ ಸಂಚನ್ನು ರೂಪಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇಂಟೆಲಿಜೆನ್ಸಿಯಿಂದ ಮುಖ್ಯಮಂತ್ರಿಗಳಿಗೆ ಮುಟ್ಟುತ್ತೆ. ಆ ಸಂದರ್ಭದಲ್ಲಿ ಇದನ್ನು ಭೇದಿಸುವುದು ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಭೇದಿಸುವಂತ ಅನೇಕ ಕಾರ್ಯಕ್ರಮಗಳನ್ನ ಗುಪ್ತಚರ ಇಲಾಖೆಯವರು ಮಾಡ್ಕೊಳ್ತಾರೆ. ಅವ್ರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗುತ್ತೆ, ಮತ್ತೆ ಇಂಥವ್ರೇ ಅನ್ನುವಂಥದ್ದನ್ನ ಕೂಡ ಹೇಳಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಅಂದ್ರೆ ಇಂಟೆಲಿಜೆನ್ಸಿಯ ವಿಂಗ್ ನ ಸ್ಪೆಷಲ್ ಟೀಮ್ ಒಂದು ರೆಡಿ ಮಾಡಿಕೊಂಡು ಯಾರ್ಯಾರು ಅನುಮಾನಾಸ್ಪದವಾಗಿ ಇತರ ಪುಡಾರಿಗಳು ಅಥವಾ ಏಜೆಂಟ್ರು ಮಾಡಿದ್ದಾರೆ ಅನ್ನುವಂಥದ್ದು ಅನುಮಾನ ಬಂತೋ ಅವ್ರು ಎಲ್ಲರ ಹಿಂದೆ ಸುಮಾರು 15 ದಿನಗಳ ಕಾಲ ಅವ್ರ ಹಿಂದೆ ಬಿದ್ದಿದ್ದಾರೆ. ಅವರು ಓದಂತ ಹೋಟೆಲ್ ಇರಬಹುದು, ಅವರು ತೆಗೆದುಕೊಂಡ ಹೋಟೆಲ್ ನಿಂದ ತೆಗೆದುಕೊಂಡ ಅಂದ್ರೆ ರೂಮಿಗೆ ತೆಗೆದುಕೊಂಡು ಹೋದಂತ ಸೂಟ್ ಕೇಸ್ಗಳಿರಬಹುದು, ಅಥವಾ ಅಲ್ಲಿ ಮಾತುಕತೆ ನಡೆದಿದ್ದಿರಬಹುದು, ಹೊರಗಡೆ ಬಂದಂತವ್ರು ಯಾರ ಜೊತೆ ಯಾರು ಮಾತನಾಡಿದ್ದಾರೆ ಅನ್ನುವಂಥದ್ದು ಇರಬಹುದು. ಸೊ ಇವೆಲ್ಲ ರೀತಿಯ ಚಿತ್ರಣಗಳು ವಿಡಿಯೋ ಕ್ಲಿಪ್ಪಿಂಗ್ ಸಮೇತ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಆ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಈ ಆಪರೇಷನ್ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಅಧಿಕಾರಿಗಳು ಆ ಆಡಿಯೋ ವಿಡಿಯೋಗಳ ದಾಖಲೆಯನ್ನ ಇವತ್ತು ಸರ್ಕಾರಕ್ಕೆ ತಲುಪಿಸಿದ್ದಾರೆ ಅಂತ ಅಂದ್ರೆ ಆ ಆಧಾರದ ಮೇಲೆ ಕುಮಾರಸ್ವಾಮಿ ಮಾತಾಡಿದ್ದ, ಅಥವಾ ಇದು ಕೇವಲ ಗಾಳಿಯಲ್ಲಿ ಗುಂಡಾರಿಸಿ ಇದನ್ನು ದಿಕ್ಕು ತಪ್ಪಿಸುವಂತದ್ದು, ಈ ಪ್ರಯತ್ನಗಳನ್ನು ವಿಫಲಗೊಳಿಸಿ ಸರ್ಕಾರವನ್ನು ಭದ್ರ ಮಾಡ್ಕೊಳ್ತಕ್ಕಂಥ ಅಂದ್ರೆ ಅವರ ಹತ್ರ ದಾಖಲೆ ಸಾಕ್ಷಿ ಇದೆ ಅಂತನಾ? ಹೌದು, ಈ ತನಕ ಅವ್ರು ಹೇಳ್ತಾ ಇರುವಂತದ್ದು ಗುಪ್ತಚರ ಇಲಾಖೆಯವರು ಕೊಟ್ಟಂತ ಮಾಹಿತಿಯನ್ನ ನೋಡಿದ್ರೆ, ಮತ್ತೆ ಅವರು ಮಾಡಿಕೊಂಡಂತ ಆಡಿಯೋ ಟೇಪುಗಳು ಅವೆಲ್ಲ ಕೊಟ್ಟಿದ್ರೆ ಅವು ಬಹಿರಂಗ ಆಗ್ತಾವೋ ಇಲ್ವೋ ಅದು ಮುಂದಿನ ಪ್ರಶ್ನೆ. ಆದ್ರೆ ಅವ್ರು ಕೊಟ್ಟು ಅದಕ್ಕೆ ಒಂದು ಸ್ಯಾಂಟಿಟಿ ಸರ್ಕಾರದ ಮೊದಲ ಕರ್ತವ್ಯ ಆಗುತ್ತೆ, ಅದನ್ನ ಬಹಿರಂಗ ಪಡಿಸಬೇಕಾಗತ್ತೆ. ಬಹುಶಃ ಏನಾದ್ರೂ ವಿರೋಧ ಪಕ್ಷಗಳು ನೀವ್ ಹೇಳ್ತಾ ಇರೋದು ಸರಿ ಇಲ್ಲ ಅನ್ನೋಂಥದ್ದು ಏನಾದ್ರೂ ಒತ್ತಾಯ ಮಾಡಿದ್ರೆ ಆಡಳಿತ ಪಕ್ಷಕ್ಕೆ ಅವ್ರು ಬಹಿರಂಗ ಪಡಿಸಬೇಕಾಗತ್ತೆ ಲಕ್ಷ್ಮಣ್. ಇದರ ಜೊತೆಗೆ ಇನ್ನೊಂದು ಸಣ್ಣ ಬೆಳವಣಿಗೆ ಕೂಡ ನಾವು ನೋಡೋದಾದ್ರೆ, ಒಂದಷ್ಟು ಹೆಸರುಗಳನ್ನ ಅಂದ್ರೆ ಇವ್ರು ಯಾರು ಸೋಮಶೇಖರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಗೌಡ ಇರ್ಬೋದು, ಅವರೆಲ್ಲರೂ ಕೂಡ ಆಪರೇಷನ್ ಮಾಡಿದ್ದಾರೆ, ಇಂಥವ್ರಿಂದನೇ ಬಿದ್ದಿದ್ದಾರೆ ಅನ್ನುವಂಥದ್ದು ಕೂಡ ಬಯಲಾಗುತ್ತೆ. ಕಾಂಗ್ರೆಸ್ನ ತುಕಾರಾಮ್ ಅವರು ಹಿಂದೆ ಬಿದ್ದಿದ್ರು, ಮತ್ತೆ ಭೀಮಾನಾಯಕ್ ಹಿಂದೆ ಬಿದ್ದಿದ್ರು ಅನ್ನುವಂಥ ಮಾತುಗಳು ಕೇಳಿ ಬಂದ ಬೆನ್ನಲ್ಲೇ, ಮತ್ತೆ ಕುಮಾರಸ್ವಾಮಿ ಅವರು ತಮ್ಮ ಒಂದು ಹೇಳಿಕೆ ನೀಡಿದ ಬೆನ್ನಲ್ಲೇ ತುಕಾರಾಮ್ ಅವರು ಅಲ್ಲಿಗೆ ಹೋಗಿ ಪುನಃ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ನಾನು ಪಕ್ಕಾ ಕಾಂಗ್ರೆಸ್ಸಿಗ ಅನ್ನುವಂಥದ್ದು. ಇದು ಒಂದು ರೀತಿ ಎಲ್ಲೋ ಆಗಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಶುರುವಾಗಿದೆ ಲಕ್ಷ್ಮಣ್. ಎಸ್, ಧನ್ಯವಾದ ಮಂಜುನಾಥ್. ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಮಂಜುನಾಥ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಒಂದ್ ಕಡೆ ಸರ್ಕಾರದ ಹತ್ರ ಈ ರೀತಿಯ ಮಾಹಿತಿಗಳಿದ್ರೆ ಅಥವಾ ಅವರಿಗೆ ಅನುಮಾನಗಳ ಸಂಪೂರ್ಣವಾದಂಥ ದಾಖಲೆ ಸಮೇತ ಇದ್ರೆ ಅದನ್ನ ಜನರ ಮುಂದಿಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇಲ್ಲದೆ ಹೋದ್ರೆ ಇದೊಂದು ಪೊಲಿಟಿಕಲಿ ಫುಟೈಲ್ ಅಂತ ಹೇಳ್ತೀವಿ, ಅದೊಂದು ದುಷ್ಕೃತ್ಯ ತರದ್ದಾಗತ್ತೆ. ಸೊ ಒಂದು ರೀತಿಯ ಗಂಭೀರವಾದಂಥ ಆರೋಪ ಮಾಡಿ ಓಡ್ ಹೋಗ್ತಕ್ಕಂಥದ್ದಾಗತ್ತೆ, ಮತ್ತೆ ಹಿಟ್ ಅಂಡ್ ರನ್ ಅನ್ನುವಂಥ ಒಂದು ಕೆಟ್ಟ ಒಂದು ಚಾಲನೆ ಕೊಟ್ಟಂಗಾಗತ್ತೆ. ಕುಮಾರಸ್ವಾಮಿ ತಾವು ಆಡಳಿತದಲ್ಲಿದ್ದರೆ ಇದನ್ನ ತಾವು ಬಹಿರಂಗ ಪಡಿಸಬೇಕಾಗತ್ತೆ. ಬಿಜೆಪಿ ಕೂಡ ಅದನ್ನೇ ಡಿಮ್ಯಾಂಡ್ ಮಾಡ್ತಾರೆ. ಹಾಗಾದ್ರೆ ಸೊ ಇವತ್ತು ಕಾಂಗ್ರೆಸ್ ಕೂಡ ಇಂಥದ್ದೊಂದು ಕುದುರೆ ವ್ಯಾಪಾರ ನಡೀತಾ ಇದೆ, ಕಪ್ಪು ಹಣ ದಂಧೆ ನಡೀತಾ ಇದೆ ಅಂತ ಆರೋಪ ಮಾಡಿದೆ. ಹಾಗಾದ್ರೆ ಯಾರ ಮೇಲೆ ಕಾಂಗ್ರೆಸ್ ಇವತ್ತು ತನ್ನ ದೂರನ್ನ ಸಲ್ಲಿಸಿದೆ ಅಂದ್ರೆ ಆರೋಪ ಮಾಡಿದೆ? ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರು, ಆರ್ ಅಶೋಕ್ ಮಾಜಿ CM DCM, ಹಾಗೆ ಸತೀಶ್ ರೆಡ್ಡಿ ಕಾಂಗ್ರೆಸ್ ಬಿಜೆಪಿಯ ಶಾಸಕರು, SR ವಿಶ್ವನಾಥ್ ಯಲಂಕ ಶಾಸಕರು, ಹಾಗೆಯೇ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಶಾಸಕರು, ಇವರ ಮೇಲೆ ನೇರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ
ಕೆಲವು ಮಾಜಿ ಶಾಸಕರ ವಿರುದ್ಧ ಕೂಡ ಕೆಪಿಸಿ ಅಧ್ಯಕ್ಷ ದಿನೇಶ್ಗೊಂಡು ಆರೋಪ ಮಾಡಿದ್ರು. ಹಾಗೆ ಬಿಜೆಪಿಯ ಹಿರಿಯ ನಾಯಕ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಕೂಡ ಇಂಥ ಪ್ರಯತ್ನದಲ್ಲಿ ಮುಳುಗಿದ್ದಾರೆ ಅಂತ ಆರೋಪ ಮಾಡಿದ್ರು. ಹಾಗೆ ಚನ್ನಪಟ್ಟಣದ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಕೂಡ ಈ ರೀತಿಯ ಆಪರೇಷನ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ನೇರ ಆರೋಪ. ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಅಶ್ವಥ್ ನಾರಾಯಣ್ MLA, ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಹಾಗೂ ಅದೇ ರೀತಿ ಹಲವಾರು ಸತೀಶ್ ರೆಡ್ಡಿ ಅವರು, ಈ ರೀತಿ ಹಲವಾರು ಜನ ಇದಕ್ಕೆ ಈ ಒಂದು ಯಡಿಯೂರಪ್ಪನವರ ಜೊತೆಯಲ್ಲಿ ಸೇರಿಕೊಂಡು ಸರ್ಕಾರವನ್ನ ಬೀಳಿಸ್ತಕ್ಕಂಥದ್ದಕ್ಕೆ ಬಹಳ ಸರ್ವ ಪ್ರಯತ್ನವನ್ನ ಶತಪ್ರಯತ್ನವನ್ನ ಮಾಡತಕ್ಕಂಥ ಯಾವ ಮಟ್ಟಕ್ಕಾದರೂ ಹೋಗೋದಕ್ಕೆ ತಯಾರಾಗಿರ್ತಕ್ಕಂಥವ್ರಾಗಿದ್ದಾರೆ. ಶಿವಳ್ಳಿ ಅವರಿಗೆ, ಅನಿಲ್ ಚಿಕ್ಕಮಾದು ಅವರಿಗೆ, PC ಪಾಟೀಲ್ ಅವರಿಗೆ, ಹಲವಾರು ಶಾಸಕರುಗಳಿಗೆ ಇದೇ ರೀತಿ ವಿ ಮುನಿಯಪ್ಪನವ್ರಿಗೆ, ಎಲ್ಲರ ಹತ್ರಗಳ ಮನೆಗಳ ಹತ್ರ ಹೋಗೋದು, ಇಷ್ಟು ದುಡ್ಡು ನಿಮಗೆ ಕೊಡ್ತೀವಿ, ಇಷ್ಟು ತಗೊಂಡೋಗಿ ಅಡ್ವಾನ್ಸ್ ಇಷ್ಟು ಕೊಡ್ತೀವಿ, ಆಮೇಲೆ ಎಷ್ಟು ಕೊಡ್ತೀವಿ, ಈ ರೀತಿಯಾಗಿ ಆಮಿಷನ್ನ ಹೊಡೆಯತಕ್ಕಂಥ ಒಂದು ನೀಚ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಈ ಹಣ ಎಲ್ಲಿಂದ ಬರ್ತಾ ಇದೆ, ಯಾರು ಇದನ್ನ ಕೊಡ್ತಾ ಇದ್ದಾರೆ ಅಂತ ಇವತ್ತು ದೊಡ್ಡ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಇದ್ರ ಮಧ್ಯೆ CM ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಆರೋಪ ಕಿಂಗ್ ಪಿನ್ಗಳ ವಿಚಾರ ಪ್ರಸ್ತಾಪ ಆಯಿತು. ಆ ಕಿಂಗ್ ಪಿನ್ಗಳ ವಿಚಾರಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಎಚ್ಚರಿಕೆ ಹೇಳಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಯಡಿಯೂರಪ್ಪ, ಬಿಜೆಪಿಯ ರಾಜ್ಯಾಧ್ಯಕ್ಷರು, ಮತ್ತೊಂದು ಕಡೆ ಆರ್ ಅಶೋಕ್ ಬಿಜೆಪಿ ನಾಯಕರು, ಸಿಪಿ ಯೋಗೇಶ್ವರ್, ನಾರ್ವೆ ಸೋಮಶೇಖರ್, ವಿಜಯ್ ಕಿರ್ಗಂದೂರು, ಹಾಗೆಯೇ ಸಿಪಿ ಯೋಗೇಶ್ವರ್ ಆದ ನಂತರ ಉದಯಗೌಡ, ಫೈಟರ್ ರವಿ, ಇವರ ಮೇಲೆ ಕುಮಾರಸ್ವಾಮಿ ಅಂದ್ರೆ ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥ ಇವರೆಲ್ಲರೂ ಕೂಡ ಸೇರಿ ಶಾಸಕರನ್ನ ಸೆಳೆಯುವಂತ ಖರೀದಿ ಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಅನೇಕ ಮಾರ್ಗದಲ್ಲಿ ಪ್ರಯತ್ನ ನಡೆಸಿದಾರಂಥದ್ದು. ಸೊ ಇದು ಕುಮಾರಸ್ವಾಮಿ ಮತ್ತೊಂದು ಕಡೆ ಕಾಂಗ್ರೆಸ್ ಸೇರಿ ಮಾಡಿರ್ತಕ್ಕಂಥ ಜಂಟಿ ಅಟ್ಯಾಕ್ ಅಂತ ಹೇಳ್ಬೋದು, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಅಂತಲೂ ಕೂಡ ಹೇಳ್ಬೋದು. ಯಾರು ಈ 3 ಜನ ಕಿಂಗ್ ಪಿನ್ಗಳು ಮಾಡ್ತಾ ಇದ್ದಾರೆ, ದಾಖಲೆ ಇದೆ ನನ್ನ ಹತ್ರ ಅಂತ ಹೇಳಿದಾರಲ್ಲ, ಹೇಳಿ ಅದನ್ನ. ದಾಖಲೆ ಬಹಿರಂಗ ಆದರೆ ಜನಕ್ಕೂ ಗೊತ್ತಾಗುತ್ತೆ, ತಪ್ಪೇನು ಸರಿ ಏನು ಅಂತ ಗೊತ್ತಾಗ್ತದೆ. ಯಾಕೆ ಇಷ್ಟು ದಿನದಿಂದ ಯಾಕೆ ಹೇಳಿರಲಿಲ್ಲ? ಈ ಸರ್ಕಾರ ಬೀಳ್ತಾ ಇದೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಇಷ್ಟು ದಿನದಿಂದಾನೇ ಹೇಳ್ಬೋದಾಯ್ತಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇದೇ ನೋಡ್ತಾ ಇದ್ರೆ ಈ BJP ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಇದೇ ಗೂಬೆ ಕೂರಿಸೋದನ್ನ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಕೂತಿಸ್ಬೇಕಾಯ್ತು. ಇಷ್ಟೆಲ್ಲ ರಂಪ ನಡೀತಾ ಇರೋವಂಥದ್ದು ಕಾಂಗ್ರೆಸ್ ಇವ್ರಿಗೆ ಯಾರು ಬೆಂಬಲ ಕೊಟ್ಟು 5 ವರ್ಷ ನೀವೇ ಇರಿ ಅಂತ ಹೇಳಿದ್ರಲ್ಲ, ಅವರೇ ಸಿದ್ದರಾಮಯ್ಯನವರು ಅವ್ರ ಟೀಮೇ ಮಾಡ್ತಾ ಇರೋದು ಅಂತ ಎಲ್ಲ ಕಡೆ ಬರ್ತಾ ಇದೆ. ಅವರು ಈಗ ತಮ್ಮ ದೌರ್ಬಲ್ಯವನ್ನು BJP ತಲೆಗೆ ಎತ್ತಾಕುವ ಕೆಲಸ ಮಾಡ್ತಿದ್ದಾರೆ. BJP ಭಾಳ ಸ್ಪಷ್ಟ ಇದೆ, ನಾವು ಸರ್ಕಾರ ಬೆಳೆಸುವ ಕೆಲಸದಲ್ಲಿ ಬೀಳಿಸುವ ಕೆಲಸದಲ್ಲಿ ನಮ್ಗೆ ಆಸಕ್ತಿ ಇಲ್ಲ. ಆರೋಪ ಮಾಡಿರೋದು ಅವರು ಅಧಿಕಾರ, ಅವ್ರ ದೌರ್ಬಲ್ಯವನ್ನು ಮುಚ್ಚಾಕೊಳ್ಳೋದಕ್ಕೆ ನಮ್ಮ ಮೇಲೆ ಆರೋಪ ಮಾಡುವಂಥ ಕೆಲಸ ಮಾಡಿದ್ದಾರೆ. ಪಾರ್ಟಿ ಬೀಳಿಸಲೇಬೇಕು ಅಂತ ನಿರ್ಣಯ ತಗೊಂಡ್ರೆ ಕೇವಲ ಇವರ ಪಕ್ಷದ ಇವರು ಸಮ್ಮಿಶ್ರ ಸರ್ಕಾರದೊಳಗಿರುವಂಥ ಇವ್ರ ವಿರೋಧಿಗಳಿಗೆ ಕುಮ್ಮಕ್ಕು ಕೊಟ್ಟರೆ ಸಾಕು, ಬಿದ್ದೋದು. ನಿನ್ನೆ ದಸರಾದ ನಿಮಿತ್ತವಾಗಿ ಸಭೆ ನಡೆದಿದೆ ಮೈಸೂರಲ್ಲಿ. ಆ ಮೈಸೂರಿನಲ್ಲಿ ನನಗೆ ಗೌರವ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಕುಮಾರಸ್ವಾಮಿಯವರ ಮಂತ್ರಿಮಂಡಲದ ಸದಸ್ಯ ಮಂತ್ರಿ ಪುಟ್ಟರಂಗ ಶೆಟ್ಟಿ ಅವರು ಬಾಯ್ಕಾಟ್ ಮಾಡಿ ಎದ್ದು ಹೊರ ನಡೀತಾರೆ. ಸೊ ಇದು ಕಾಂಗ್ರೆಸ್ ಮತ್ತು JDS ಅಲ್ಲಿ ಒಡೆದು ಮನೆ ಆಗಿದೆ. ನಿಮ್ಮ ಸಮಸ್ಯೆಗಳು ನಮ್ಮ ಮೇಲೆ ಹಾಕ್ತೀರಿ. ಸೊ ಇನ್ನೊಂದು ಕಡೆ DK ಶಿವಕುಮಾರ್, ಸಚಿವ DK ಶಿವಕುಮಾರ್ ಮಾತಾಡಿದರೆ ಮಾಹಿತಿ ಇಲ್ಲದೆ ಕುಮಾರಸ್ವಾಮಿ ಮಾತಾಡಕ್ಕೆ ಸಾಧ್ಯ ಇಲ್ಲ. BJP ಅವ್ರು ತಿಳ್ಕೊಂಡಿದ್ದಾರೆ ನಮ್ಗೇನು ಗೊತ್ತಿಲ್ಲ ಅಂತ. ಯಾರ್ಯಾರು ಏನೇನು ಆಮಿಷ ಒಡ್ಡಿದ್ದಾರೆ, ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ ಅಂತೇಳಿ ಅಧ್ಯಕ್ಷರಿಗೂ ಗೊತ್ತಿದೆ, ಡೆಪ್ಟಿ CMಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ನಾನು ಅದಕ್ಕೆ ಈಗ ಸದ್ಯಕ್ಕೆ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಮುಖ್ಯಮಂತ್ರಿಗಳು ನಮ್ಕಿನ್ನ ಜಾಸ್ತಿ ಇನ್ಫಾರ್ಮೇಶನ್ ಅವ್ರಿಗಿರ್ತದೆ. ಚೀಫ್ ಮಿನಿಸ್ಟರ್ ಮಾತಾಡಿದ್ರಿ, ಅವ್ರು ಚೀಫ್ ಮಿನಿಸ್ಟರ್ ಮಾತಾಡಿದ್ಮೇಲೆ ಏನೋ ಮಾಹಿತಿ ಇಲ್ಲದೆ ಅವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJP ಪಾಳದಲ್ಲಿ ಗುರುತಿಸಿಕೊಂಡಿದ್ದಾನೆ ಅನ್ನೋ ಮಟ್ಟಿಗೆ ಕೆಲವು ಸುದ್ದಿ ಮಾಧ್ಯಮಗಳು ಬಿತ್ತರ ಆಗ್ತಾ ಇದ್ದವು. ಇದು ದಯವಿಟ್ಟು ಸತ್ಯಕ್ಕೆ ದೂರವಾದಂಥ ವಿಷಯ. ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವ ಪ್ರಶ್ನೆ ಇಲ್ಲ. ಬೇಡಿಕೆ ಇಟ್ಟಿದ್ದಾರೆ, ಆದರೆ ಅದನ್ನೆಲ್ಲ ನಾನು ತಿರಸ್ಕಾರ ಮಾಡಿ. ಇವತ್ತು ಈ ದೇಶದ ಪ್ರಧಾನಿಗಳು ಭಾಳ ಉದ್ದದ ಭಾಷಣ ಮಾಡ್ತಾರೆ.
BJP ಪಕ್ಷಕ್ಕೆ ಇಂಥ ದುಸ್ಥಿತಿ ಬರ್ತದೆ, ಯಾವುದೋ ಕ್ಲಬ್ಬಲ್ಲಿ ಬಡವ್ರ ಬಗ್ಗೆ ಹಣ ದೋಚಿ ಕಿನ್ಪಿನ್ ಕೆಲಸ ಮಾಡ್ತಕ್ಕಂಥವ್ರನ್ನ ಮುಂದಿಟ್ಕೊಂಡು ಇವತ್ತು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಸ್ಥಿತಿ BJPಗೆ ಬಂದಿದೆ ಅಂದರೆ ಇದಕ್ಕಿಂತ ದುರ್ದೈವ ಇನ್ನೇನೂ ಇಲ್ಲ. ಇನ್ನು ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಇವತ್ತು ಈ ರಾಜ್ಯದ ಜನ ತೀರ್ಮಾನ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಸ್ವಲ್ಪ ಇವತ್ತು ಇನ್ನು 24 ಗಂಟೆ ಒಳಗೆ ಅವ್ರು ಬಣ್ಣ ಬಯಲು ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಹಾಗಾದ್ರೆ ಇವತ್ತು ಇಡೀ ದಿನ ನಡೆದಂತ ಕಿಂಗ್ ಪಿನ್ ಯಾರು, ಈ ಸರ್ಕಾರ ಬೀಳಿಸ್ಲಿಕ್ಕೆ ಅಂಥದ್ದೊಂದು ಪಿತೂರ ಆಯ್ತಾ, ಜೈಲಿಂದಲೇ ಸ್ಕೆಚ್ ಆಗಿದೆ ಅಂತ CM ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ. ಹಾಗಾದ್ರೆ ಈ ಸರ್ಕಾರ ಬೀಳಿಸ್ತಕ್ಕಂಥ ಷಡ್ಯಂತ್ರ ಇದೆಯಾ ಇದು, ಅಥವಾ ಆ ಷಡ್ಯಂತ್ರದ ಹೆಸರಲ್ಲಿ ಇವರು ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಮಾಡದಂತ ಒಂದು ಮಾರ್ಗನ? ಚರ್ಚೆ ಮಾಡ್ತಿನ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕಿ ಶಾಸಕಿಯಾದಂಥ ಜಯಶ್ರೀಗೌಡ್ರೆ ಸ್ವಾಗತ, ಹಾಗೆ ಕಾಂಗ್ರೆಸ್ನ ವಕ್ತಾರರು ಯುವ ನಾಯಕರಂತ ಬ್ರಜೇಶ್ ಕಾಳಪ್ಪ ಇಬ್ರು ಕೂಡ ಸ್ವಾಗತ. ಜಯಶ್ರೀಗೌಡ್ರೆ, ಸರ್ಕಾರ ಯಾವ ಬೀಳಿಸ್ತೀರಿ? ಕೋಟಿ ಗಟ್ಟಲೆ ಶಾಸಕರು ಖರೀದಿ ಮಾಡ್ತಾ ಇದ್ರಿ ಅಂತ ಹೇಳ್ತಿದ್ರೆ, ಇವತ್ತು ಸರ್ಕಾರ ಅದು CM ಹೇಳ್ತಾ ಇದ್ರೆ ನೀವು ಈ ವಾರದಲ್ಲಿ ಸರ್ಕಾರ ಬೀಳ್ಸಕ್ಕೆ ಒಂದು 20 ರಿಂದ 25 ಶಾಸಕರು ಖರೀದಿ ಹೊರಟಿದ್ರಿ. 50 ಕೋಟಿ 30 ಕೋಟಿ 20 ಕೋಟಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. 60 ಸೆಕೆಂಡ್. ಓ ಮೈ ಗಾಡ್, ನನಗಂತೂ ಬೇರೆ ನ್ಯೂಸೇ ಇಲ್ಲ. ಸರ್ಕಾರ ಒಂದು ಸಿಎಂ ಮಾತನಾಡ್ತಾರೆ, CM ಪರ ಯಾರು ಬ್ಯಾಟಿಂಗ್ ಮಾಡೋಕ್ಕೂ ಇಲ್ಲ. ರೂಲಿಂಗ್ ಮಾಡೋದು ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದು ಬಿಟ್ಟು ಮತ್ತೆ ಇಲ್ಲೊಂದು ಹೋಮ್ ಮಿನಿಸ್ಟ್ರಿ ಅಂತಿದೆ. ಹೋಮ್ ಮಿನಿಸ್ಟ್ರಿ ಕಾಂಗ್ರೆಸ್ನವ್ರ ಜೊತೆ ಇದೆ. ಹೋಮ್ ಮಿನಿಸ್ಟ್ರಿಗೆ ಇಲ್ಲೇನು ಕೆಲಸ ಇಲ್ಲ. ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇಲ್ಲ, ಎಲ್ಲವನ್ನೂ CM ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತೊಂದು ಪತ್ರ ಬಂದಿದೆ ನಮಗೆಲ್ಲ, ಇವತ್ತೊಂದು ಪತ್ರ ಬಂದಿದೆ ನನ್ನ ಹತ್ರ. ತುಂಬಾ ಖಾತೆಗಳು ಜಾಸ್ತಿ ಇರೋದ್ರಿಂದಾಗಿ ನಾನು ಹೆಚ್ಚು ಪ್ರವಾಸದಲ್ಲಿರ್ತೀನಿ. ಹಾಗಾಗಿ ಏನಾದ್ರು ಕೆಲಸಗಳಾಗಬೇಕಾದ್ರೆ ರಾಜ್ಯಸಭಾ ಸದಸ್ಯರಿಗೆ, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ನಮ್ಗೆಲ್ಲ ಒಂದು ಲೆಟರ್ ಬಂದಿದೆ. ನೀವು ಹೋಗಿ ಇಂತರ ಸೋಮಶೇಖರ್ ಅಂತ ಒಂದು ಅಧಿಕಾರಿ ಇರ್ತಾರೆ, ಹೋಗಿ ನೋಡಿ ಅಂತ ಲೆಟರ್ನು ನಾನು ತಮ್ಮ ಹತ್ರ ಕೊಡೋಳಿದ್ದೀನಿ. ಸರ್ಕಾರ ಹಿಂಗ್ ನಡೀತಿದೆ ಅಂತ ಹೇಳಿದೆ. ಲಕ್ಷ್ಮಣ್, ಯಾಕೆ ಯಡಿಯೂರಪ್ಪನವರು ಟಾರ್ಗೆಟ್ ಆಯ್ತು, ಲಿಂಗಾಯತರನ್ನ ಟಾರ್ಗೆಟ್ ಮಾಡಿ ಫೇಲ್ಯೂರ್ ಆಯ್ತು. ಈಗ ಅಶೋಕ್ ಅವರು, ನಮ್ಮ ಫಾರ್ಮರ್ DCM ಅವರು, ಆಮೇಲೆ ಅಶ್ವಥ್ ನಾರಾಯಣ್ 3 ಸಾರಿ ಗೆದ್ದಿದ್ದಾರೆ. ನಮ್ಮ ವಿಶ್ವನಾಥ್, ನಮ್ಮ ಪ್ರಬಲ ನಾಯಕರು, CP ಯೋಗೇಶ್ವರು, ಕುಮಾರಸ್ವಾಮಿ ಮೇಲೆ ಫೈಟ್ ಮಾಡಿ ಸ್ವಲ್ಪದ್ರಲ್ಲಿ ಸೋತಿದ್ದಾರೆ. ಮತ್ತೆ ಸತತವಾಗಿ ಚರ್ಚೆ ಮಾಡ್ತೀನಿ. ಬ್ರಿಜೇಶ್ ಕಾಳಪ್ಪ ಅವರೇ, ನಿಮ್ಗೆ ಈಗ ಯಾಕೆ ಒಮ್ಮೆ ದಡೀರ್ ಅಂತ ಕನಸ್ಬಿತ್ತು? ಅಂದ್ರೆ ನೀವು ಬೆಚ್ಚ ಬಿದ್ರ ಅಂತ? ಈ ಸರ್ಕಾರದಲ್ಲಿ ಶಾಸಕರ ನಂಬಿಕೆ ಉಳಿಸ್ಕೊಂಡಿಲ್ಲ, ಅವ್ರು BJP ಜೊತೆಗೆ ಹೋಗ್ಬಿಡ್ತಾರೆ, ಸೊ ಈ ಸರ್ಕಾರ ಉಳಿಸ್ಕೋಬೇಕಂತ ಬಿಟ್ಟಂತ ಒಂದು ಬಾಣನ ಇದು? ಇದು ಗಾಳಿಗೊಂಡು ಸರ್ಕಾರ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ ಸರ್ಕಾರ ಪ್ರೂವ್ ಮಾಡ್ಬೇಕು, ದಾಖಲೆ ಕೊಡ್ಬೇಕು. ನೀವು ಒಬ್ಬ ಸುಪ್ರೀಂ ಕೋರ್ಟ್ ಲಾಯರು. ಇಲ್ಲ, ಸರ್ಕಾರ ದಾಖಲೆ ಕೊಡುವಂಥದ್ದು ಅದು ಯಾವ್ದಾದ್ರು ಕ್ರೈಮ್ ನಡೆದಿರುವಾಗ, ಕ್ರೈಮ್ ನಡೆಯುವಂತ ಒಂದು ಪ್ರಯೋಗ, ಆ ಪ್ರಯೋಗದಲ್ಲಿ ನೀವೆಲ್ಲ ಬಹಿರಂಗ ಮಾಡಿಬಿಟ್ರೆ ಅದ್ರಲ್ಲಿ ಮಜಾ ಏನಿದೆ? ಆಗ್ಲಿ, ಸ್ವಲ್ಪ ನಡೀಲಿ. ಇವತ್ತು ಎಲ್ಲ ಮಾಹಿತಿ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಹೆಸರು ಕೂಡ ಹೇಳಿದ್ದಾರೆ, ಜೈಲ್ ಕೂಡ ಹೇಳಿದ್ದಾರೆ. ಅದೇನಾಗಿದೆ, ಇವತ್ತು ಜೈಲಲ್ಲಿದ್ದವ್ರು ಹೆಚ್ಚಿನ ಜನ BJPಲಿದ್ದಾರೆ. ಸೊ ಜೈಲ್ ಸಂಪರ್ಕ ತುಂಬಾ BJPಗಿದೆ. ಸೊ ಆ ಕಾರಣದಿಂದ ಇವತ್ತು ಜೈಲ್ ಸಂಪರ್ಕ ಹೆಚ್ಚಿರೋದ್ರಿಂದ ಜೈಲ್ ಗಿರಾಕಿಗಳ ಮೂಲಕನೇ ಇವೆಲ್ಲ ಮಾಡಿಸ್ಬೇಕಾಗಿರುವಂತದ್ದು ಅದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ ಇವತ್ತು ಜೈಲಲ್ಲಿದ್ದು ಅರ್ಧಕ್ಕರ್ಧ ಮಂತ್ರಿಗಳು BJP ಸಂದರ್ಭದಲ್ಲಿ ಅರ್ಧಕ್ಕರ್ಧ ಮಂತ್ರಿಗಳು ಜೈಲಲ್ಲಿ ಇದ್ರು. ಸೊ ಇವಾಗ ಜೈಲ್ ಗಿರಾಕಿಗಳೇ ಇವರು ಕರ್ಕೊಂಡ್ಬಂದು ಜೈಲ್ ಗಿರಾಕಿಗಳ ಮೂಲಕನೇ ಈ ಸರ್ಕಾರ ಉರುಳಿಸಬೇಕು ಅನ್ನೋಂಥ ಒಂದು ಹುನ್ನಾರ ನಡೀತಿದೆ. ಅದು ಎಲ್ಲರಿಗೂ ಕಣ್ಣು ಕಾಣಿಸ್ತಿರುವಂಥದ್ದು. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಇನ್ಫಾರ್ಮೇಶನ್ ಇದೆ, ಡೀಟೇಲ್ಡ್ ಪೊಲೀಸ್ ಇನ್ಫಾರ್ಮೇಶನ್ ಇದೆ, ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ, ನ್ಯಾಚುರಲಿ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಜೈಲ್ ಗಿರಾಕಿಗಳು ಕೊಟ್ಟಿದ್ದಾರೆ, ಜೈಲ್ ಹೊರಗಡೆ ನಾನು ಡಿಬೇಟ್ ಓಪನ್ ಮಾಡ್ತೀನಿ. ಇಡೀ ಡಿಬೇಟ್ ನಿಂತಿರೋದು ನನ್ನ ಪಕ್ಷದ, ಇಡೀ ಎಲ್ಲರನ್ನು ಮುಖ್ಯಮಂತ್ರಿ ಹೇಳಿರೋದು ನನ್ನ ಪಕ್ಷದ ನಾಯಕರ. ನಾನು ಹೇಳ್ತಿರೋದು ನಿಮ್ಮ ಶೇರ್ ಹೋಯ್ತು 60 ಸೆಕೆಂಡ್, ಅವ್ರ 60 ಸೆಕೆಂಡ್, ಅವ್ರು ಮಾತಾಡೋದು ನಾ ಇಂಟರ್ಫಿಯರ್, ನೀವು ಮಾತಾಡಲ್ಲ. ಸೊ ಡಿಬೇಟ್ ಅಲ್ಲಿ ನೀವು ಕೌಂಟರ್ ಮಾಡಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಕುಮಾರಸ್ವಾಮಿ ಕೆಡವಲು ಜೈಲಲ್ಲಿ ಸ್ಕೆಚ್ ಜೊತೆಗೆ JDS ನ ಶಾಸಕರು ವಕ್ತಾರದಂತ TS ಶ್ರವಣ್ ಕೂಡ ಜನ. ಶ್ರವಣ್ ಅವರೇ, ನಿಮ್ಗೆ ಏನು ಕನಸು ಬಿತ್ತ ಅಂತ ದಿಢೀರಾಗಿ ಶಾಸಕರೆಲ್ಲ ಇನ್ನು ಖರೀದಿ ಆಗಿ ಹೋಗ್ಬಿಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ನಂಬಿಕೆ ಇಲ್ಲ ಒಂದು. ಮತ್ತೊಂದು ಕಡೆ ಒಬ್ಬ CM ಆಗಿ ಯಾವ ದಾಖಲೆ ಇಟ್ಕೊಂಡು ಮಾತಾಡಿದ್ರು ಅದನ್ನ ಜನರ ಮುಂದೆ ಇಡ್ಬೇಕಲ್ಲ ನೀವೀಗ. BJP ಅವರು ಈ ರೀತಿಯ ಆಪರೇಟ್ ಮಾಡ್ತಾ ಇದೆ, ಕಿಂಗ್ ಪನ್ ಇಟ್ಕೊಂಡು ಇಸ್ಪಿಟಾಡ ಅಡ್ಡೆಗಳಿಂದ, ಜೈಲುಗಳಿಂದ. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಅವರ ಶಾಸಕರು ಅಂದ್ರೆ ಕಾಂಗ್ರೆಸ್ JDS ಶಾಸಕರು ವಿಶ್ವಾಸ ಇಲ್ಲ ಅಂತ ಆಯ್ತು, ಅವ್ರು ಸೇಲ್ಗೆ ರೆಡಿ ಇದ್ದಾರೆ. ನೋಡಿ ಲಕ್ಷ್ಮಣ್ ಉಗಾರ್ ಅವರೇ, ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವ ಗುಂಡು ಪಿನ್ನುಗಳು, ಯಾವ ಕಿಂಗು ಪಿನ್ನುಗಳಾಗಿ, ಯಾವ ಗಾಡ್ ಫಾದರ್ ಆಗಿರತಕ್ಕಂಥ ಸೇಫ್ಟಿ ಪಿನ್ನುಗಳಿಗೆ ಯಾವ ತರ ಕೆಲಸ ಮಾಡ್ತಾ ಇರತಕ್ಕಂಥದನ್ನ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಂಡೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಮಾಹಿತಿ ಇದೆ, ಸರ್ಕಾರ ಬಂದಾಗಿಂದ ಸರ್ಕಾರ
ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಸರ್ಕಾರ ಬಂದಾಗಿಂದ ಹಿಡಿದು ಇವತ್ತಿನವರೆಗೂ ಬಿಜೆಪಿ ನಾಯಕರುಗಳು ಯಾವ ತರ ಬೀದಿಯಲ್ಲಿ ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಯಾವ ಹೇಳಿಕೆ ಬಿಟ್ಟು ಪೊಲಿಟಿಕಲ್ ಎಲ್ಲ ಹೇಳಿಕೆ ಕೊಡ್ತಾರೆ. ರಾಜ್ಯದ ಒಬ್ಬ ಹೇಳಿದ ಮೇಲೆ ಅದಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ನಾಳೆ ಬಿಡ್ತೀರಾ ಜನರ ಮುಂದೆ? ಸಂಪೂರ್ಣ ಮಾಹಿತಿ ಇದೆ. ದಯಮಾಡಿ ಹೇಳ್ತೀನಿ ಕೇಳಿ ಲಕ್ಷ್ಮಣ್ ಹುಗಾರ್ ಅವರೇ, ಉದಾಸಿ ಉತ್ತರ ಕೊಡೋ ಪ್ರಶ್ನೆ ಇಲ್ಲ ಇಲ್ಲಿ. ಸಂಪೂರ್ಣ ಆಗ್ಲೇ ಸರ್ಕಾರ ಭೀತಿಯಲ್ಲಿ ಇಬ್ಬರು ಸೇರಿ ಎಸಿಬಿಗೆ ಮತ್ತೆ ಆದಾಯ ತೆರಿಗೆ ಇಲಾಖೆಗೆ ಆಗ್ಲೇ ದೂರು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಶಾಸಕರು ಕೂಡ ಆಗ್ಲೇ ನಮ್ಮನ್ನ ಸಂಪರ್ಕ ಮಾಡಿದ್ರು. ನಮಗೆ ಇಷ್ಟು ಒಂದು ಕೋಟಿ ಕೊಡ್ತೀರಿ ಅಂತ ಆಮಿಷ ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಬ್ಲಡ್ ಕಾಂಗ್ರೆಸ್, ನಾವು ಬಿಜೆಪಿಗೆ ಹೋಗಲ್ಲ ಅಂತೇಳಿ ಅವರ ಹೇಳಿಕೆಯನ್ನ ಕೂಡ ನಾನು ಗಮನಿಸಿರತಕ್ಕಂಥದ್ದು. ಇದರಿಂದ ಈ ರಾಜ್ಯದ ಜನ ಇವರ ದೊಂಬರಾಟವನ್ನ, ಬಿಜೆಪಿ ನಾಯಕರ ದೊಂಬರಾಟವನ್ನ ಗಮನಿಸ್ತಾ ಇದ್ದಾರೆ. ಪುಣ್ಯಾತ್ಮ ಉತ್ತಮವಾದಂತ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ತೇಜಸ್ವಿನಿ ಗೌಡ್ರೆ ಇಲ್ಲಿ ಗಂಭೀರವಾಗಿರ್ತಕ್ಕಂಥ ಕುಮಾರಸ್ವಾಮಿ ಮಾಡಿರೋದು. ಬರೀ ಕುಮಾರಸ್ವಾಮಿ ಅಂದ್ರೆ ಅಪೋಸಿಷನ್ ಲೀಡರು ಅಥವಾ ಶಾಸಕರಾಗಿತ್ತು. ಇಟ್ಸ್ ಅ ಚೀಫ್ ಮಿನಿಸ್ಟರ್. ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ, ಅವ್ರ ಹತ್ರ ಹೋಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಅವ್ರ ಸರ್ಕಾರನೇ ಇದೆ, ACB ಇದೆ, IT ಇದೆ, COD ಎಲ್ಲವೂ ಇದೆ ಅವ್ರ ಹತ್ರ. ಅವ್ರು ಇವತ್ತು ನೇರವಾಗಿ ಹೇಳ್ತಾರೆ ಈ ಥರದ್ದು ನಡೀತಾ ಇದೆ. IT ಮತ್ತೊಂದು ಕಡೆ ಇಸ್ಪೀಟು, ಅಡ್ಡೆ, ರೆಸಾರ್ಟು, ಇಲ್ಲಿ ದುಡ್ಡು ತಂದೆ ಒಬ್ಬ ತಾಯಿನ ಮಗನ ಸಾಯಿಸ್ತಾರೆ, ಜೈಲಲ್ಲಿ ಇರ್ತಕ್ಕಂಥವ್ರು ಸ್ಕೆಚ್ ಹಾಕಿದ್ದಾರೆ. ಇದು ಬಹಳ ಗಂಭೀರ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರವನ್ನ ಈ ಎಲ್ಲ ವ್ಯಕ್ತಿಗಳು ಮಾಡ್ತಾ ಇದಾರೆ ಅಂತಂದ್ರೆ ಸೀರಿಯಸ್ ಥ್ರೆಟ್. ನಮ್ಮ ಬಿಜೆಪಿ ಇರಲಿ ಕಾಂಗ್ರೆಸ್ ಆಗಿದ್ರೆ ನೀವು ಹೇಳ್ಬೇಕಲ್ವ, ಜನರು ಮುಂದಿಡ್ಬೇಕಲ್ವಾ? ಅಲ್ಲ, ಇದೇ ಅಧಿಕಾರಿಗಳು ಸ್ವತಃ ಮುಖ್ಯಮಂತ್ರಿಗಳೇ ಕೆಲವು ತಪ್ಪು ಮಾಡಿದಾಗ ಏನು ಮಾಡಿರ್ಲಿಲ್ಲ, ಕರ್ತವ್ಯವನ್ನ ಮೆರೆದಿರ್ಲಿಲ್ಲ. ಹಾಗೇನೆ ಎಲ್ಲ ಕಾಂಗ್ರೆಸ್ನ ಲೀಡರ್ಸ್ ಅಲ್ಲಿ ಇಷ್ಟು ಸರ್ಕಾರ ಬಂದ್ 3 ತಿಂಗಳಾಗೋಗಿದೆ. ಅವತ್ತಿನ ಮತ್ತೆ ಸಾರಾ ಮಹೇಶ್ ಸಚಿವ ಸಂಪುಟದ ಸಹೋದ್ಯೋಗಿ ಅವ್ರು ಹೇಳಿದ್ರು 10 ಜನ ನಮ್ಮ ಅದ್ರ ಬಗ್ಗೆನೂ ಮಾಹಿತಿ ಕೊಡಿ, ಯಾರ್ಯಾರು ಎಲ್ಲೆಲ್ಲಿ ನೀವು ಸೆಟ್ ಮಾಡಿದಿರ ಮಾಹಿತಿ ಕೊಡಿ. ಒಬ್ಬ ವ್ಯಕ್ತಿಯ ಬಗ್ಗೆ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದಾರೆ, ಅದು ಒಂದೇ ದಿನಕ್ಕೆ ಬಂದ್ಬಿಡುತ್ತಾ, 3 ದಿನಕ್ಕೆ ಬಂದ್ಬಿಡುತ್ತಾ? ಅವ್ರ ವ್ಯವಹಾರ ಒಂದೇ ದಿನದಲ್ಲಿ ಆಗ್ಬಿಡುತ್ತಾ? ಸರ್ಕಾರ ಬೆಳೆಸೋದಕ್ಕೆ ಎಲ್ಲ ಹೋಗ್ಬಿಟ್ಟು ಇದ್ ಮಾಡ್ಬೇಕಾ? ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿದ್ರು, ಅದು ಗಿಟ್ಲಿಲ್ಲ. ಯೋಗೇಶ್ವರ್ ಇವ್ರ ಎದುರುಗಡೆ ಕಂಟೆಸ್ಟ್ ಮಾಡಿದ್ರು, ಇವರ ಪತ್ನಿ ಎದುರುಗಡೆ ಕಂಟೆಸ್ಟ್ ಮಾಡಿ ಗೆದ್ದಿದ್ರು. ಇದು ಪೊಲಿಟಿಕಲ್ ವೆಂಜನ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಒಕ್ಕಲಿಗ ಜಾತಿಯನ್ನ ಓಲೈಸಬೇಕು, ಒಕ್ಕಲಿಗ ಜಾತಿಗೆ ಪ್ರಚೋದನೆ ಕೊಡಬೇಕು. ಯಡಿಯೂರಪ್ಪನವ್ರ ಇವತ್ತು ಬಿಜೆಪಿ ಒಕ್ಕಲಿಗ ಸಮಾಜಕ್ಕೆ ಅತ್ಯಂತ ಹೆಚ್ಚು ಒಂದು ಮಾನ್ಯತೆಯನ್ನ ಕೊಟ್ಟಿರ್ತಕ್ಕಂಥ ಪಾರ್ಟಿ. ಅವರಿಗೆ ಭಯ. ಅಶ್ವಥ್ ನಾರಾಯಣ್ ಏನು ಇವ್ರು ನೋಡಿದ್ರ ಬೆಂಕಿ ಹಚ್ಚಿದ್ರೆ ಇವ್ರು ನೋಡಿದ್ರ BBMP ನಾನು ಹೇಳ್ತೀನಿ. ಅಶ್ವಥ್ ಸಂಶಯದ ಮುಳ್ಳಿದೆಯಲ್ಲ ಅದೆಲ್ಲ ಬಿಜೆಪಿ ಇರ್ತಕ್ಕಂಥ ನಮ್ಮ ಬ್ರೈಟ್ ಲೀಡರ್ಸ್ ಎಲ್ಲಾನು ಈಗ ಸತೀಶ್ ರೆಡ್ಡಿ ಒಳ್ಳೆ ತುಂಬಾ ಸಲ ಗೆದ್ದಿರ್ತಕ್ಕಂಥವ್ರು, ವಿಶ್ವನಾಥ್ ಗಟ್ಟಿ ನಾಯಕರು, ಅದೇ ತರ ನಮ್ಮ ಅಶ್ವಥ್ ನಾರಾಯಣ್ ಸತತವಾಗಿ ಗೆಲ್ತಾ ಇದ್ದಾರೆ. ಸಪೋರ್ಟ್ ಮಾಡಿ ರಾಜೀನಾಮೆ ಕೊಡಿ, ನಾವು ಸರ್ಕಾರ ಮಾಡೋಣ, ಯಡಿಯೂರಪ್ಪನ ನಾಯಕತ್ವ ಚೀಫ್ ಮಿನಿಸ್ಟರ್. ಲಕ್ಷ್ಮಣ್ ಇದನ್ನ ನೋಡಿ, ನಮ್ದು ಕೇಂದ್ರದಲ್ಲಿ ಒಂದು ಸರ್ಕಾರ ತಮಗ್ ನೆನಪಿರ್ಬೇಕು. ಇವ್ರೊಬ್ಬರ ಹತ್ರನೆಲ್ಲ ಅಧಿಕಾರ ಇರ್ತಕ್ಕಂಥದ್ದು. ಇವ್ರು ಏನೇನ್ ಮಾಡ್ತಾ ಇದ್ದಾರೆ, ಇವ್ರ ದಂಧೆಗಳೇನು ನಮಗೂ ಗೊತ್ತಿಲ್ಲ. ನಾವು ಅಧಿಕಾರವನ್ನ ಡಾನ್ಸ್ ಮಾಡ್ಲಿ, ನಾವೇನಾದ್ರ ಬಗ್ಗೆ ಕೇರ್ ಮಾಡಲ್ಲ. ನೋಡಿ, ನಾವಿವತ್ತು ಎಲ್ಲೆಯನ್ನ ಮೀರಿ ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ನಮಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಹೇಳಿ. ನನಗೆ ಅಲೋ ಮಾಡಿ ಹೇಳಿ ಸರೋಣ. ನಮಗೂ ಸೆಂಟ್ರಲ್ ಗವರ್ಮೆಂಟ್ ಇದೆ, ನಮ್ಮ ಹತ್ರ ಎಲ್ಲ ಡಿಪಾರ್ಟ್ಮೆಂಟ್ ಇದೆ. ನೋಡಿ ಲಕ್ಷ್ಮಣ್ ಹುಗಾರ್, ಹೌದ್ರಿ, ನಿಮ್ಮ ಹತ್ರ ಕೇಂದ್ರ ಸರ್ಕಾರ ಇದೆ, ನಿಮ್ದೇ ಕೇಂದ್ರದ ಇಂಟೆಲಿಜೆನ್ಸ್ ಇದೆ, ಮಾಡ್ಕೊಳ್ಳಿ, ನಾವೇನ್ ಬೇಡ ಅಂತ ಹೇಳಿಲ್ಲ. ನೀವು ನಮ್ಮವರಿಗೆ ಕೈ ಹಾಕಿದ್ರೆ, ನೀವು ನಮ್ಮವರಿಗೆ ಕೈ ಹಾಕಿದ್ರೆ ನಿಮ್ಗೆ ಉತ್ತರ ಕೊಡ್ತೀವಿ. ಹೇಳಿ, ಬಿಜೆಪಿ ಅವರು ಯಾರ್ಯಾರಿಗೆ ನೀವು ಖರೀದಿಗೆ ಯತ್ನ ಮಾಡಿದ್ರೆ ಹೇಳಿ. ಹಾಗೇನೆ ಹೇಳ್ತೀನಿ ಕೇಳಿ. ಏನ್ ಕೇಳೋದಕ್ಕೆ ಸರಿಯಾಗಿ ಮಾತನಾಡಿ, ನೀವು ಗೊತ್ತಾಯ್ತಾ? ನೀವು ಸರಿಯಾಗಿ ಮಾತನಾಡಿ, ಗೊತ್ತಿದೆ ನಿಮಗೆ. ನಿಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಮಾತಾಡ್ತಾರೆ ಬಿಡ್ರಿ, ಹೋಮ್ ಮಿನಿಸ್ಟರ್ ಬಿಡ್ರಿ, ನೀವೇನ್ ಮಾತಾಡಿದ್ರು? ಹೋಮ್ ಮಿನಿಸ್ಟರ್ ಮಾತನಾಡಿ, ಅಧಿಕಾರಿಗಳು ಗೊತ್ತಿದೆ ಏನೇನ್ ಜಾತಿ ರಾಜಕಾರಣ ಮಾಡ್ತೀರಾ ನೀವು, ಯಾವ್ಯಾವ ಅಧಿಕಾರಿ ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಾ ಗೊತ್ತಿದೆ ನಮಗೆ. ನಮಗ್ ಗೊತ್ತಿದೆ ಅಣ್ಣಾಮಲೆನ ಹೆಂಗ್ ಓಡಿಸಿದ್ರೆ ಅಂತ ಗೊತ್ತಿದೆ ನಮ್ಗೆ. ನೋಡ್ರಿ, ನೀವು DK ಶಿವಕುಮಾರ್, ಕುಮಾರಸ್ವಾಮಿ, ಯಡಿಯೂರಪ್ಪನವರನ್ನ, ಅಶೋಕ್ ಅವರನ್ನ ಬಿಜೆಪಿ ನೀವೇನು ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಅಧಿಕಾರವನ್ನ ಇಡೀ ರಾಜ್ಯ ಸರ್ಕಾರವನ್ನ ದುರುಪಯೋಗ ಮಾಡಿ ನಾವು ನಿಮ್ಮನ್ನು ಎದುರಿಸ್ತೇವೆ. ಓಲೈಸಕ್ಕೋಸ್ಕರ
ಇಂಥ ಹೇಳಿಕೆಯನ್ನ ಕೊಡೋದನ್ನ ಅಧಿಕಾರಕ್ಕೋಸ್ಕರ ಅಧಿಕಾರದ ಕುರ್ಚಿಯ ವ್ಯಾಮೋಹ ನಿಮಗೆ, ಅಧಿಕಾರದ ಕುರ್ಚಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ವ್ಯಾಮೋಹ ಕೆಲಸವನ್ನ. ಅದಕ್ಕೆ ಅಧಿಕಾರ ರಾಜ್ಯ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಬೇಡಿ, ರಾಜಕೀಯವಾಗಿ ನಮ್ಮನ್ನು ಎದುರಿಸಿ ಜನರ ಮುಂದೆ ಬನ್ನಿ. ಜನರ ಮುಂದೆ ಕೊಡೋದ್ರಿಂದ 4 ಜನ ಬುದ್ಧಿ ಕಲಿಸ್ತಾರೆ. ಅದೇ ನಿಮ್ಮ ತರ ನದಿ ಗಣಿಗಾರಿಕೆ ಬಿಜೆಪಿ ಹೋರಾಟ ಮಾಡಿ ಬಂದಿದೆ, ಬಿಜೆಪಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಹೋಮು ಇವರೇ, ಎಲ್ಲ ಇಲಾಖೆ ಇವ್ರದೇನೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಸರ್ವಣರೇ, ತೇಜಸ್ವಿನಿ ಗೌಡ್ರ ಹೆಸರು ಒಂದು ವ್ಯಾಲಿಡ್ ಪಾಯಿಂಟ್ ಇದೆ. ಈಗ ನೀವು ಪಾರ್ಟಿಯಿಂದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟಿದ್ರಿ. ಕಂಪ್ಲೇಂಟ್ ಕೊಡೋ ಸ್ಥಿತಿಯಲ್ಲಿ ನೀವಿಲ್ಲ, ನೀವಿರೋದು ರೂಲಿಂಗ್ ಪಾರ್ಟಿಯಲ್ಲಿ. ನಿಮಗೆ ಸೋ ಆ್ಯಂಡ್ಸ್ ನೋಡಿ ಹೂಗಾರ್ ಅವರು ತೇಜಸ್ವಿನಿಯವ್ರ ಮಧ್ಯೆ ಮಾತುಕತೆ ಆಗಿದ್ದರೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಹೇಳಿ, ನೋಡಿ ಈ ಥರ ಇವರು ಡೀಲ್ ಮಾಡಕ್ಕೆ ಬಂದಿದ್ರು, ನೋಡಿ ನಾನು ಜನರ ಮುಂದೆ ಎಕ್ಸ್ಪೋಸ್ ಮಾಡ್ತೀನಿ. ಲೆಟ್ ಪೀಪಲ್ ನೋ, ರಾಜ್ಯ ಜನ ನೋಡಲಿ ನಾನು ತಪ್ಪಾಗಿದ್ರೆ, ಬಿಜೆಪಿ ತಪ್ಪಾಗಿದ್ರು ಕೂಡ ಹ್ಯಾಂಗಿದೆ ತಪ್ಪೇನಿಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಅವ್ರು 25 ಕೋಟಿ ಕೊಡ್ತಾ ಇದ್ರೆ, ನೀವು ಅಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಮಧ್ಯೆ ವ್ಯವಹಾರ ನಡೀತಾ ಇದ್ರೆ ನಮ್ಮ ಶಾಸಕರು ಅದನ್ನು ಪ್ರೂವ್ ಮಾಡ್ಬೇಕಲ್ವಾ? ಈಗ ನೀವು ಐಟಿ ದೂರು ಕೊಟ್ರೆ ಏನರ್ಥ ಅದು? ಯಾರು ತನಿಖಾಧಿಕಾರಿಗಳು ಮಾಡಬೇಕು. ಅದೇ ಮುಖ್ಯಮಂತ್ರಿ ಆರೋಪ ಮಾಡಿದ್ರೆ ಯಾವ ತನಿಖಾಧಿಕಾರಿ ಮಾಡ್ತಾರೆ? ಏನ್ ಫೇರ್ ತನಿಖೆ ನಡೆಯುತ್ತೆ? ಮುಖ್ಯಮಂತ್ರಿನೇ ಆರೋಪ ಮಾಡಿದ್ಮೇಲೆ ಏನ್ ಫೇರ್ ಆಗಿ ತನಿಖೆ ನಡೆಯುತ್ತೆ ಲಕ್ಷ್ಮಣ್ ಅವರೇ? ಒನ್ ಸೈಡ್ ಇನ್ಫ್ಲೂಯೆನ್ಸ್ ಡೆಫಿನೆಟ್ಲಿ. ಈಗ ಕೇಳ್ತೀನಿ ಒಂದು ವೇಳೆ ಅವ್ರ ಹತ್ರ ಕೇಂದ್ರ ಸರ್ಕಾರ ಯಾವಾಗ ಬರ್ಬೇಕು ಗೊತ್ತಿದೆ. ಈಗ ನೀವು ಪತ್ರಕರ್ತರಾಗಿ ನನಗಿಂತ ತುಂಬಾ ಸೀನಿಯರ್. ಒಂದು ವೇಳೆ ಸರ್ಕಾರದ ಹತ್ರ ಈಗ ಸೋ ಅಂಡ್ XYZ ಒಬ್ಬರು ಬಿಜೆಪಿ ನಾಯಕರು ಕಾರ್ಯಕರ್ತರು, ಸೋ ಅಂಡ್ ಸೋ ಒಬ್ಬ ಕಾಂಗ್ರೆಸ್ MLA ಅಥವಾ JDS MLA ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥ ದೃಶ್ಯ ಬಂದ್ರೆ ನೀವೇನು ಸರೆಂಡರ್ ಆಗ್ತೀರಾ? ಲಕ್ಷ್ಮಣ್, ಒಂದು ವಾರದಿಂದ ತಾವು ಡಿಬೇಟ್ ಮಾಡ್ತಾ ಇದ್ದೀರಿ, ಎಲ್ಲಾ ಚಾನಲ್ ಡಿಬೇಟ್ ಮಾಡ್ತಾ ಇದ್ದಾರೆ. ಒಂದು ಪೊಲಿಟಿಕಲ್ ಪಾರ್ಟಿ, ಒಂದು ನ್ಯಾಷನಲ್ ಪಾರ್ಟಿ, ಅವ್ರು ಚಿಕ್ಕ ಮಕ್ಕಳ ತರ. ಅದನ್ನೇ ನಾನು ಅವರು ವಿಚಲಿತರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಅವ್ಯಕ್ತ ಭಯ ಒಳಗಡೆನೆ, ಅವ್ರಿಗೆ ನಂಬಿಕೆ ಇಲ್ಲ. ಅವರು ಹೆಂಗ್ ಗೊತ್ತಾ, ಅವರು ವಿಶ್ವಾಸ ತಗೋಬೇಕಾದ್ರೆ ಕಾಂಗ್ರೆಸ್ ನಾವಲ್ಲ, ಅವ್ರ ಥ್ರೆಟ್ ನಾವಲ್ಲ. ಯು ಸಿ 1 ಮಿನಿಟ್ ಶರವಣ್, ಅವರು ಈಗ ದೊಡ್ಡವರು ದೇವೇಗೌಡರು ಏನ್ ಹೇಳಿದ್ದಾರೆ, ಮಾತಕ್ಕೆ ಮುಂಚೆ ಹೈಕಮಾಂಡ್ ರಿಪೋರ್ಟ್ ಯಾಕೆ ಕೊಡ್ತಾರೆ? ಸ್ಟೇಟ್ ಕಾಂಗ್ರೆಸ್ ಅನ್ನ ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗ್ ಗೊತ್ತಿಲ್ಲ, ನಾವು ಯಾಕಂದ್ರೆ ಬ್ರಿಜೇಶ್ ಇದ್ದಾರೆ, ಅವ್ರ ಪಾರ್ಟಿ ವಿಚಾರ ಯು ಸಿ ಸ್ಟೇಟ್ ಕಾಂಗ್ರೆಸ್ ಒಂದ್ ನಿಮಿಷ ನಾನು ಬ್ರಿಜೇಶ್ ಅವ್ರು ಮಾತಾಡ್ಬೇಕು. ತುಂಬಾ ಹೊತ್ತಾಯ್ತು. ಬ್ರಿಜೇಶ್ ಕಳಪುರೆ, ನನ್ನ ಪ್ರಶ್ನೆ ಅಷ್ಟೇ. ಒಂದ್ ನಿಮಿಷ ಬಂದೆ ಸರ್, ಒಂದ್ ನಿಮಿಷ. ಈಗ ನಿಮ್ ಕಾಂಗ್ರೆಸ್ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸರ್ 50 ಕೋಟಿ ಕೊಡ್ತಾರೆ, 100 ಕೋಟಿ ಕೊಡ್ತಾರೆ, ಆಯ್ತಾ, ನಾನು 100 ಕೋಟಿ ಕೊಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಸೊ ಒಬ್ಬ ಕಮಿಟೆಡ್ ಕಾಂಗ್ರೆಸ್, ಒಬ್ಬ ಕಮಿಟೆಡ್ ಬಿಜೆಪಿ, ಕಮಿಟೆಡ್ JDS ಶಾಸಕರಾಗಿದ್ದರೆ ನೀವೇಂತಂದ್ರೆ ನನಗೆ ಆಗಲ್ಲಪ್ಪ, ನಾನು ಪಾರ್ಟಿನ ಗೆದ್ದೀನಿ, ನಂಗೆ ಜನ ಗೆಲ್ಲಿಸಿದ್ದಾರೆ, ನಾನು ಜನಕ್ಕೆ ಕ್ಷೇತ್ರಕ್ಕೆ ಮೋಸ ಮಾಡಲ್ಲ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬರಬೇಕು. ಯಾರು ಏನೇ ಆಮಿಷ ಮಾಡಿದ್ರು ಕೂಡ ಅದಕ್ಕೆ ಈಡಾಗ್ತಕ್ಕಂಥ ಬಲಿಯಾಗ್ತಕ್ಕಂಥ ಶಾಸಕರು ಇಲ್ಲ ಅಂದಮೇಲೆ ನೀವು ಕಂಪ್ಲೇಂಟ್ ಕೊಡೋ ಪ್ರಶ್ನೆನೂ ಬರಲ್ಲ. ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಗಾಳಿಯಲ್ಲಿ ಗುಂಡಾರಿಸೋ ಅಗತ್ತಿಲ್ಲ. ಅಂದ್ರೆ ನಿಮ್ಗೊಂದು ಕನ್ಫರ್ಮ್ ಆಗಿದೆ, ನಮ್ಮ ಶಾಸಕರು ನಮ್ಮ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ನಾಳೆ ಅವರೇನಾದರೂ ನಮಗೆ ಒಂದು ರೀತಿಯಾದಂಥ ಉಲ್ಟಾ ಹೊಡೆದ್ರೆ ನಮ್ಮ ಸರ್ಕಾರ ಬಿದ್ದೋಗುತ್ತೆ. ಈಗ ನೀವು ಎಚ್ಚೆತ್ಕೊಂಡಿದ್ದೀರಿ. ಇಲ್ಲ, ಅದು 2 ಮಾತಿದೆ. ಒಂದು ನೀವೇನು ಹೇಳಿದ್ರಿ, ಅದು ನಮ್ಮ ಶಾಸಕರ ಬಗ್ಗೆ ನೀವು ಏನು ಕಂಪ್ಲೇಂಟ್ ಕೊಡಬೇಕು, ಅದನ್ನ ನೀವೇನಕ್ಕೆ ನಿಮ್ದೇ ಸರ್ಕಾರ ನಮ್ಮ ಇಟ್ ಡಸಂಟ್ ಕಮ್ ಅಂಡರ್ ಜೂರಿಸ್ಡಿಕ್ಷನ್ ಬರಲ್ಲ. ಅದು ಏನಕ್ಕೆ ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಲಿಲ್ಲ, ಆಯ್ತಾ, ED ನಮ್ಮ ಕೈಲಿಲ್ಲ. ಇವಾಗ ಅಕಸ್ಮಾತ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ದು ಇಂಟೆಲಿಜೆನ್ಸ್ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ. ದುಡ್ಡಿನ ವ್ಯವಹಾರದಲ್ಲಿ ಸ್ಟೇಟ್ಗೆ ಯಾವ್ದು ಕನೆಕ್ಷನ್ ಇರಲ್ಲ, ಆಯ್ತಾ. ಸೊ ಅದಕ್ಕೋಸ್ಕರ ಇವತ್ತೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಾವು ಸೆಂಟ್ರಲ್ ಗವರ್ಮೆಂಟ್ಗೆ, ಅದನ್ನ ಅವ್ರು ಮಾಡಬೇಕಾಗಿದೆ, ತನಿಖೆ ಮಾಡಬೇಕಾಗಿದೆ. ಆಮೇಲೆ ಬಹಿರಂಗಗೊಳಿಸ್ಕೋದು, ಅದು ತನಿಖೆ ರಿಪೋರ್ಟ್ ಬಂದ ಮೇಲೆ ಈ ರಿಪೋರ್ಟ್ ಹೀಗೆ ಬಂದಿದೆ ಅನ್ನೋಂಥದ್ದು ನಾವು ಜನರ ಮುಂದೆ ನಾವು ತಗೊಂಡು ಹೋದ್ರು ಕೂಡ ಜನ ಏನ್ ತೀರ್ಮಾನ ಮಾಡಲ್ಲ. ಜನ ತೀರ್ಮಾನ ಮಾಡೋ 5 ವರ್ಷ. ಒಂದೇನಂದ್ರೆ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ಹೋಗ್ತಕ್ಕಂಥ ಶಾಸಕರನ್ನು ತಡೆಯುವಂತ ಒಂದು ಪ್ರಯತ್ನ ಅಂತ ಒಂದು ಹೇಳ್ಬೋದು. ಇಲ್ಲ ಒಂದು ಖರೀದಿ ನಡೀತಾ ಇದೆ, ಇವಾಗ ಯಾರು ಶಾಸಕರು ಹಿಂದೆ ಬಿದ್ದಿದ್ದಾರೆ ಅವರೇ ಬಂದು ಬಹಿರಂಗವಾಗಿ ಮಾತಾಡ್ತಿದಾರಲ್ಲ.
ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಸುಮಾರು ಶಾಸಕರು ಬಂದು ನಾನು ಕಾಂಗ್ರೆಸ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ, ಇದೇನಾಗ್ತಿದೆ, ನಿಮಗೆ 3 ತಿಂಗಳಿಂದ ಪ್ರತಿದಿನ ನಿಮ್ಗೆ ಇದೇ ಕೇಳ್ತಾ ಇದೆ. ಆ ಶಾಸಕರು ಇವತ್ತು ಬಿಡ್ತಾರಂತೆ, ಈ ಶಾಸಕರು ನಾಳೆ ಬಿಡ್ತಾರಂತೆ, ಇನ್ನೊಬ್ಬ ಶಾಸಕರು ನಾಡ್ದು ಬಿಡ್ತಾರೆ ಅಂತ. 15 ದಿವಸದಲ್ಲಿ ಏನಾಗುತ್ತೆ ನೋಡ್ತಾ ಇರಿ. ನಾವು ತೀರ್ಮಾನ ತಗೊಳ್ತೇವೆ. ಯಾರು ಕೂಡ ಬೇರೆ ನಾಯಕರು ಬಿಜೆಪಿ ನಿಮ್ ನಾಯಕರು ಮಾತಾಡ್ತಾ ಇರೋದು ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನನ್ನ ತಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡೋದು ನಮ್ ಗುರಿ ಅಂತ ಯಾರು ಮಾತಾಡ್ತಾರೆ? ಈ ಟರ್ಮ್ ಅಲ್ಲೇ ಮಾಡ್ತೀನಿ ಅಂತ ಏನಾದ್ರು ಹೇಳಿಲ್ಲಲ್ಲ. ಈ ಟರ್ಮ್ ಮಾತಾಡ್ಲೇಬೇಕು ನ್ಯಾಚುರಲಿ. ಎಲ್ಲ ನಮ್ಮ ಆಸ್ಪಿರೇಷನ್ಸ್ ಸತ್ತೋಗಿದಾವ. ನಿಮ್ ಶಾಸಕರ ಮೇಲೆ ನಂಬಿಕೆ ಇಲ್ಲ. ಒಂದ್ ನಿಮಿಷ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಏನು? ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ನಮ್ ಯಾರು ಶಾಸಕರ ಮೇಲೂ ಯಾರಿಗೂ ನಂಬಿಕೆ ಇಲ್ಲ ಅಂತ. ಅದು ಅದರ ದಟ್ ಇಸ್ ದ ಮೀನಿಂಗ್ ಆಫ್ ಆಂಟಿ ಡಿಫೆಕ್ಷನ್ ಲಾ. ಯಾವಾಗ ಬಂದಿದ್ ಲಾ ಆಂಟಿ ಡಿಫೆಕ್ಷನ್? 1985 ಅದನ್ನ ಗಟ್ಟಿಪಡಿಸಿದ ಯಾರು? ಬಿಜೆಪಿ ತಾನೆ, ಅರುಣ್ ಜೇಟ್ಲಿ ಅವ್ರು ತಾನೆ. ಅವ್ರಿಗೆ ಅವ್ರ ಶಾಸಕರ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಗಟ್ಟಿಪಡಿಸಿ? ನೀವ್ ಹೆಂಗ್ ಹೇಳಿದ್ರು ಮಿನಿಸ್ಟ್ರು ನಮ್ ಜೊತೆ 10 ಜನ ಆದಾಗ ನೀವು ರಾಜ್ಯದ ಮಿಷನರಿ ಯೂಸ್ ಮಾಡ್ಕೊಂಡು ಎದುರಿಸಬಹುದಲ್ಲ? ನಮ್ ಜೊತೆ ಬರ್ದೇ ಹೋದ್ರೆ ಸತೀಶ್ ಗೌಡ್ರೆ ನಮ್ ಜೊತೆ ಬರ್ದೇ ಹೋದ್ರೆ ನಿಮ್ಗೆ ಹುಷಾರಂತ ಅವ್ರು ಕೂಡ ಹೇಳ್ಬೋದಲ್ಲ? ಅವ್ರು ಪೊಲಿಟಿಕಲಿ ಮಿನಿಸ್ಟರ್ ಎದುರಿಸ್ತಾ ಇದ್ರೆ ಆಗಲ್ವಾ? ಇವತ್ತು ಪೊಲಿಟಿಕಲಿ ಅವ್ರು ಏನಾದ್ರು ಹೇಳುವಾಗ ನಾವು ಸುಮ್ನೆ ಕೂತಿರ್ಬೇಕಾ? ನಾವು ಸನ್ಯಾಸಿಗಳ? ಅದು ಕೌಂಟರ್ ಅಷ್ಟೇ ನಿಮ್ದು. ನ್ಯಾಚುರಲಿ ನೀವು ಸೀರಿಯಸ್ ಆಗಿ ಆಪರೇಷನ್ ಮಾಡ್ತಾ ಇದ್ರಿ, ಸಮಸ್ಯೆ ಇರ್ತಕ್ಕಂಥದ್ದು ಶಾಸಕರ ಖೈದಿ ಮಾಡ್ತಾ ಇದ್ರಿ. ಸಮಸ್ಯೆ ಏನ್ ಗೊತ್ತಾ? ಪ್ರಸ್ತುತ ಸಮಸ್ಯೆ ಬೆಳಗಾವಿಯ ರಾಜಕಾರಣ, ಕಾಂಗ್ರೆಸ್ನ ಆಂತರಿಕ ರಾಜಕಾರಣದಲ್ಲಿ ಇವತ್ತು ಡಿಕೆಶಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ವಿತ್ ಇನ್ ದಿ ಕಾಂಗ್ರೆಸ್. ಈಗ ಡಿಕೆಶಿ ಅವರು ಮುಖ್ಯಮಂತ್ರಿಗೆ ಬೇಕಾದವರಾಗಿದ್ದಾರೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉಳಿಸ್ಕೋಬೇಕಾ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ? ಜಾರಕಿಹೊಳಿ ಬ್ರದರ್ಸ್ ಸಿದ್ದರಾಮಯ್ಯನವರ ಇದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಸ್ಟೇಟ್ಮೆಂಟ್ ಇಲ್ಲ. ಇದು ಎಕ್ಸಾಕ್ಟ್ಲಿ ಹೇಳ್ಬೇಕು, ಅವ್ರ ಬಾಯಲ್ಲಿ ಬರ್ಲಿಲ್ಲ ಅಷ್ಟೇ. ಈಗ ಮುಖ್ಯಮಂತ್ರಿಗಳು ಹೇಳಕ್ ಹೊರಟಿರೋದ್ರಿಂದ ಅದನ್ನ ಹೇಳಕ್ ಆಗ್ತಾ ಇಲ್ಲ. ಈಗ ಖಳನಾಯಕ ಅಂತ ಹೇಳಕ್ ಆಗ್ತಾ ಇಲ್ಲ. ಈಗ ಒಂದ್ ನಿಮಿಷ, ಒಂದ್ ಸೆಕೆಂಡ್. ಅವಾಗ್ಲೇ ಹೇಳಿದ್ರೆ ನಮ್ಮ ಅನೇಕ ನಾಯಕರು ಜೈಲಿಗೆ ಹೋಗಿದ್ದಾರೆ ಅಂತ ನಾನು ಬ್ರಿಜೇಶನ್ ಕೇಳಕ್ ಇಷ್ಟಪಡ್ತೀನಿ. ಐತಿಹಾಸಿಕವಾಗಿ ತಗೊಂಡ್ರೆ ನೆಹರುಯಿಂದ ಹಿಡಿದು ಇಂದಿರಾ ಗಾಂಧಿ ತನಕ ಅನೇಕ ಕಾರಣಗಳಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ. ಹಾಗಾದ್ರೆ ಆರೋಪ ಬಂದು ಜೈಲಿನಿಂದ ಆರೋಪ ಇರೋದ್ರಲ್ಲಿ ಮುಕ್ತ ಆದ್ಮೇಲೂ ಕೂಡ ನೀವು ಹೇಳೋದಾರೆ ಇಡೀ ದೇಶದಾದ್ಯಂತ ನೀವು ಅವ್ರಿಗೆ ಇಶ್ಯೂಸ್ ಇಲ್ಲ. ಕುಮಾರಸ್ವಾಮಿ ಬೇಲ್ ಮೇಲೆ ಕುಮಾರಸ್ವಾಮಿ ಕುಟುಂಬದಲ್ಲಿ ಬೇಕಾದಷ್ಟು ಆರೋಪ ಬಂದಿದೆ. ನೀವು ಇಂಟರ್ನಲ್ ಏನಾಗ್ತದೆ ನನಗೆ ಬೇಕಾಗಿಲ್ಲ. ಆದ್ರೆ ಒಂದಂತೂ ಒಂದ್ ಮೂಡಿನ ಜನರಲ್ಲಿ ಈ ಸರ್ಕಾರ ಉಳಿಯುತ್ತೋ ಉಳಿಯಲ್ಲ ಅನ್ನೋಂಥದ್ದು. ಇದು ಕಾರಣ ಏನಂತಂದ್ರೆ ನಿಮ್ಮ ನಾಯಕರುಗಳು ಸಭೆ ಸೇರ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ನಾಯಕರು ಮಾತಾಡ್ತಕ್ಕಂಥ ಶೈಲಿಗಳು ನೋಡ್ತಾ ಇದ್ರೆ. ಹಾಗಾದ್ರೆ ನೀವು ಸರ್ಕಾರ ರಚನೆ ಮಾಡೋದ್ರಲ್ಲಿ ಬಹಳ ಆಸಕ್ತಿ ಇದೆಯಾ ಅಥವಾ ಇವ್ರು ಬಿದ್ರೆ ಮಾತ್ರ ಮಾಡ್ಬೇಕಂತಿದ್ಯಾ? ಲಕ್ಷ್ಮಣ್, ನಾವು ನಿಮಗ್ ಗೊತ್ತಿದೆ ನೋಡಿ, ಒಂದು ನ್ಯಾಷನಲ್ ಈಗ ನಮಗೊಂದು ಹೈಕಮಾಂಡ್ ಇದೆ, ಅವ್ರಿಗೊಂದು ಹೈಕಮಾಂಡ್ ಇದೆ. ಅವರ ಹೈಕಮಾಂಡ್ ಆತುರದಲ್ಲಿ ಬಂದು ಯಾವ ರೀತಿ ರಾಜ್ಯ ನಾಯಕತ್ವವನ್ನೇ ಬಿಟ್ಟು ಇವಾಗ ಏನ್ ಗೊತ್ತಾ, ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ. ಈಗ ಜೆಡಿಎಸ್ ಜೊತೆ ನೇರವಾಗಿ ರಾಹುಲ್ ಜಿ ಅವರು ಮಾತನಾಡ್ತಾರೆ. ಅವರು ಒಂದು ಸರ್ಕಾರವನ್ನ ಫಾರ್ಮ್ ಮಾಡಿದ್ದಾರೆ. ಈ ಒಳಗಡೆ ಇರ್ತಕ್ಕಂಥ ಬೇಗುದಿಗಳು ಎಲ್ಲೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ನೋಡಿ, ಪಾಪ ಕಾಂಗ್ರೆಸ್ನವರೆಲ್ಲ ಮೌನವಾಗಿದ್ದಾರೆ. ಕುಮಾರಸ್ವಾಮಿ ಅವ್ರು ಮಾತನಾಡ್ತಾರೆ, ಈಗ ರಾಹುಲ್ ಗಾಂಧಿ ಏನ್ ವಿಷಯ ಏನ್ ಬರದ ಬಗ್ಗೆನಾ? ಇಲ್ಲ, ನಮ್ದು ಲೋಕಸಭೆ ಎಲೆಕ್ಷನ್ ಬಿಜೆಪಿ ಅವರೊಬ್ಬರನ್ನೆಲ್ಲ ಇಡೀ ಪದಾಧಿಕಾರಿಗಳನ್ನ ಕರೆದಿದ್ದಾರೆ. 19ಕ್ಕೆ ಹೋಗಿದೆ ಅದು. ಪದಾಧಿಕಾರಿಗಳು ನಾವು ರೊಟೀನ್ ಆಗಿ ಮಾಡ್ತೀವಿ, 3 months ಮಾಡ್ತೀವಿ. ಖಂಡಿತ ಅಂತ ಚರ್ಚೆಗಳಾಗುತ್ತೆ. ಯಾರ ಲೆವೆಲ್ ಅಲ್ಲಿ ಆಗುತ್ತೆ? ನಮ್ಮ ಕೋರ್ ಕಮಿಟಿ ಇದೆ, ನಮ್ಮ ಹಿರಿಯರ ಲೆವೆಲ್ ಅಲ್ಲಿ ಈ ರೀತಿ ರಾಜಕೀಯ ಇದ್ರ ಬಗ್ಗೆ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಇದೆ, ಅಂತ ಕಡೆ ಆಗುತ್ತೆ. ನಾವೆಲ್ಲ ಜೊತೆ ಬಂದ್ರೆ ನೀವು ಹೊರಗೆ ತಳ್ಳಲಿಂಗ. ಲಕ್ಷ್ಮಣ್, ಸರ್ಕಾರ ಒಂದು ಬಿದ್ದಾಗ ಅದೆಲ್ಲ ಉದ್ಭವಿಸುತ್ತೆ. ಇವತ್ತು ಬೀಳ್ಸಕ್ಕೆ ನೀವು ಪಿತೂರಿ ಮಾಡ್ತಾ ಇದ್ರಿ, ಬೀಳ್ಸಕ್ಕೆ ಕಿಂಗ್ ಪೆನ್ ಯೂಸ್ ಮಾಡ್ಕೊಳ್ತಾ ಇದ್ರಿ. ನಿಮಗೆ ಸರ್ಕಾರ ಬೀಳಿಸಬೇಕು, ಈಗ ಪರಮೇಶ್ವರ ಕುರುಕಿ ಸರ್ಕಾರ ಬೀಳಿಸಬೇಕು, ಅದಕ್ಕೆ ಎಲ್ಲಾ ದಾರಿ ಹಿಡಿದಿದ್ರಿ ನೀವು. ನಮ್ಮ ಕಾಂಗ್ರೆಸ್ನವ್ರ ಹತ್ರ ಹೋಮ್ ಮಿನಿಸ್ಟ್ರಿ ಇದೆ. ಅವರು ಈಗ ದಿನೇಶ್ ಮಾತಾಡಬಾರ್ದು, ದಿನೇಶ್ ಗುಂಡೂರಾವ್ ಮಾತಾಡಬಾರ್ದು, ಹೋಮ್ ಮಿನಿಸ್ಟರ್ ಬಿಜೆಪಿ ಯಾವ ತರ ಮಾಡ್ತಾರೆ. ಕುಮಾರಸ್ವಾಮಿ ಕೆಡಲ್ ಜೈಲಲ್ಲೇ ಸ್ಕೆಚ್. ಇವತ್ತು ಶಿವಮೊಗ್ಗದಲ್ಲಿ ಆದಿಚುಂಚನ ಶ್ರೀಗಳಿದ್ರು. ಈ ಒಂದು ಬೆಳವಣಿಗೆ ಬಗ್ಗೆ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು 37 ಇರ್ಬೋದ್ರಿ, ದೈವ ಬಲದಿಂದ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅಂದ್ರೆ ಈ ವಿದ್ಯಮಾನದಲ್ಲೂ ಕೂಡ ಶ್ರೀಗಳು ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ, ಮಾತಾಡಿದರೆ ಸರ್ಕಾರ ಏನೂ ಆಗಬಾರ್ದು ಅಂತ. ರಾಜಕಾರಣ ಅಲ್ಲ, ಅವರು ರಾಜಕಾರಣ ಮಾತಾಡಲಿಲ್ಲ, ನಾವು ಮಾತನಾಡಲಿಕ್ಕೆ ಹೋಗೋದು ಇಲ್ಲ. 36 ಸಂಖ್ಯೆ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ರಾಷ್ಟ್ರವನ್ನು, ಒಂದು ನಾಡನ್ನು, ರಾಜ್ಯವನ್ನು ಆಳ್ತಾರೆ ಅಂತಂದರೆ ಅದು ನಮಗೆ ಆಶ್ಚರ್ಯ ಆಗುತ್ತೆ ಎಂಬ ಮಾತನ್ನು ಹೇಳಿ, ದೈವದ ಶಕ್ತಿ ಹಿಂದೆ ಇಲ್ಲ ಅಂತಂದರೆ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಆದ್ರೆ ಅದು
ಯಾರಿಗೂ ಒಬ್ಬರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಲ್ಲ, ಅದು ದೈವದ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸ ಅಂತ ಒಂದು ಮಾತನ್ನ ನಾವು ಕೂಡ ಹೇಳಬೇಕಾಗ್ತದೆ. ದೇಶನಗೌಡ್ರೆ, ದೈವಕ್ಕಿಂತಲೂ ಕೂಡ ಕಾಂಗ್ರೆಸ್ 80 ಶಾಸಕರು ಇಲ್ಲದೆ ಹೋದರೆ CM ಆಗ್ತಿಲ್ಲ. ಓಕೆ, ನಂಬಿಕೆ ಬೇರೆ, ದೈವ ಅನ್ನೋದು ಒಬ್ಬೊಬ್ಬರು ನಂಬಿಕೆಗಳು ಬೇರೆ. ಬಟ್ ಇದು ಪೊಲಿಟಿಕಲ್ ಅಲೈನ್ಮೆಂಟ್ ಅಂತ ಇರುತ್ತೆ. ಒಂದು ಪೊಲಿಟಿಕಲ್ ನಿಮ್ಮನ್ನು ಹೊರಗಿಟ್ಟು ಅವ್ರಿಗೆ ಮಾಡಬೇಕಾದಂಥ 30 ತಿಳಿದವ್ರಿಗೆ ಮಾಡ್ಬೇಕಾಗ, ಯಾಕಂದ್ರೆ ನೀವು ಕೂಡ ಮಾಡಿದ್ರಿ. ಇದೇ JDSಗೆ 40 ಇದ್ದಾಗಲೂ BJPಯವರು ಸೇರಿ ಸರ್ಕಾರ ಮಾಡಿದರೆ ಅದು ಅಲೈನ್ಮೆಂಟ್. ಅದು ಸೊ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಅನೇಕ ರೂಪಗಳು ಪಡ್ಕೊಳ್ತಾ ಇದ್ದಾವೆ, ತುಂಬ ರೂಪಗಳಿದ್ದಾವೆ ಅದಕ್ಕೆ. ಸೊ ರೂಪಗಳಲ್ಲಿ ಒಂದು ಕಡೆ ನೋಡಿ, ಈ ಸಲ ಯಡಿಯೂರಪ್ಪನವರು BJP ಒಳಗಡೆ ಕೆಲವರು ನಾಯಕರು RSSನವರು ಕೂಡ ಈ ಥರದ ಸದ್ಯಕ್ಕೆ ಇಂಥ ಪ್ರಯತ್ನಗಳಾಗಬಾರ್ದು. ಆಮೇಲೆ ನೋಡಿ, ಇದು ಮತ್ತೆ ಜಾತಿಯ ಒಂದು ರೂಪ ಪಡ್ಕೊಳುತ್ತೆ, ಯಾಕಂದರೆ ಓಪನ್ ಚರ್ಚೆಗೆ ನಡೀತಾ ಇರೋದಂಗೆ. ಸೊ ಜಾತಿಯ ರೂಪ ಪಡ್ಕೊಳುತ್ತೆ ಅನ್ನೋ ಕಾರಣಕ್ಕೆ ಒಕ್ಕಲಿಗ ನಾಯಕರನ್ನೇ ಮುಂದ್ಬಿಟ್ಟಿದ್ದಾರೆ BJPಯಲ್ಲಿ ಆಪರೇಷನ್ಗೆ ಅನ್ನೋ ಈ ಥರದ್ದೆಲ್ಲ ಚರ್ಚೆ ಇದೆ. ಹಾಗಾದರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಕಿಂಚಿತ್ತು ಲವಲೇಶವೂ ಕೂಡ ಈ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಎಳೆದು ಸರ್ಕಾರ ಮಾಡಲೇಬಾರ್ದು ಅಂತ ತೀರ್ಮಾನ ತೆಗೆದುಕೊಂಡಾಗಿದ್ದೀರಾ? 1 ಪಾಯಿಂಟ್ ರೆಸಲ್ಯೂಷನ್ನ ಇಲ್ಲ, ನೀವೇನು ಸನ್ಯಾಸಿಗಳಲ್ಲ. ಇಲ್ಲ, ಈಗ ಶ್ರೀಗಳ ವಿಚಾರ ಅಂದರೆ ಒಕ್ಕಲಿಗರಿಗೆ ಇರ್ತಕ್ಕಂಥದ್ದು ಒಂದೇ ಮಠ. ಮತ್ತೆ ಶ್ರೀಗಳು ಇವತ್ತು ಅದರ ಒಂದು ಜಗದ್ಗುರುಗಳಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ನಿಮ್ಮ BJP ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ಕೇಳಿದ್ರೆ ಕಾಂಗ್ರೆಸ್ ನಾಯಕರ ಹುಚ್ಚುತನ ಕೂಡ ಇಲ್ಲಿ ಪ್ರದರ್ಶನ ಆಗಿದೆ. ಇದೊಂಥರ ಮ್ಯಾಡ್ ಅನ್ನೋತ್ರ ಹುಚ್ಚುತನ ಅನ್ನುವಂಥದ್ದು. ಅಂದ್ರೆ ಅರ್ಥ ಇದು ಸೀರಿಯಸ್ ಆಗಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಹುಳುಕನ್ನ ಮುಚ್ಕೊಳ್ಳಿಕ್ಕೆ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅನ್ನೋದು. ಸೊ ಹಾಗಾದ್ರೆ ಎಲ್ಲಿ ಹೋಗಿ ನಿಲ್ಲುತ್ತೂ ಗೊತ್ತಿಲ್ಲ. ದೇಶ ಕಂಟಿನ್ಯೂ. ಎಕ್ಸಾಕ್ಟ್ಲಿ. ಇವತ್ತು ಕಮ್ಯುನಿಟಿ ಇಷ್ಟೆಲ್ಲ ನಾವು ಹೇಳಿದ್ರು ಕೂಡ ದೈವದ ಹೆಸರು ಎಲ್ಲ ಕೂಡ ಒಕ್ಕಲಿಗ ಜಾತಿಯಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಒಕ್ಕಲಿಗ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಗುರುಗಳಿಗೆ ಅದೊಂದು ಅವರ ಪರ ನಿಲ್ಲಬೇಕಾದಂತ ಒಂದು ಸನ್ನಿವೇಶ ಸಮಾಜದ ಮುಖ್ಯಸ್ಥರಾಗಿ. ಎರಡನೇದು, ನಾನು ಇಲ್ಲಿ ಹೇಳಕ್ ಬಯಸೋದಿಷ್ಟೇ, ನಮ್ಗೆ ಯಾರಿಗೂ ಜಾತಿ ಬೇಕಾಗಿಲ್ಲ. ನಮ್ದಂತೂ ಒಂದು ರಾಷ್ಟ್ರೀಯವಾದಿ ಪಾರ್ಟಿ. ಬಟ್ ಜಾತಿ ಈಸ್ ಎ ರಿಯಾಲಿಟಿ. ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಇದ್ದಾಗ BJP ಪಾರ್ಟಿಗೆ ಅತಿ ದೊಡ್ಡ ಶಕ್ತಿಯಾಗಿ ವೀರಶೈವರು ನಮ್ಮ ಜೊತೆ ನಿಂತಾಗ್ಲೂ ಕೂಡ ಸರ್ಕಾರ ಬಂದಾಗ ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರಂತ ಪ್ರಬಲ ನಾಯಕರ ಹಿಡಿತದಲ್ಲಿ ಒಕ್ಕಲಿಗ ಸಮಾಜ ಇದ್ದಾಗಲೂ ಕೂಡ ಲಕ್ಷ್ಮಣ್, ಕಾಂಗ್ರೆಸ್ ಮತ್ತು JDS ಮಾಡದಲ್ಲಿರ್ತಕ್ಕಂಥ ಅತಿ ದೊಡ್ಡ ಕೊಡುಗೆಯನ್ನ BJP ಕೊಟ್ಟಿದೆ ಅನ್ನೋದನ್ನ ತಮ್ಮ ಶೋನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. DV ಸದಾನಂದ ಗೌಡರು ಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು ಕಾರಣ ಏನೇ ಇರಲಿ ಸಂಖ್ಯೆ ಅಷ್ಟೇ ಇತ್ತು. ಪ್ರಯತ್ನ ನಾನು ಕೂಡ ರಿಪೋರ್ಟರ್ ಆಗಿದೆ. ಇದೇ ಸದಾನಂದ ಗೌಡರನ್ನ ಕೆಳಗೆ ಅಧಿಕಾರದ ಕೆಳಗಿಳಿದಾಗ ಯಡಿಯೂರಪ್ಪ ವಿರುದ್ಧ ಕುಂಚಿಟಿಗ ಸ್ವಾಮೀಜಿ, ಯಾರು ನಮ್ಮ ಇದು ಶಿರಾ ಸ್ವಾಮೀಜಿ, ನಂಜಾವದ ಸ್ವಾಮೀಜಿ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರು. ಅನೇಕ ಜಾತಿ ನಾಯಕರು ಬೀದಿ ಬಂದಿದ್ರು. ಇದು ಫ್ಯಾಕ್ಟ್. ಇದು ಎಕ್ಸಾಕ್ಟ್ಲಿ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಏನಂದ್ರೆ ಅವತ್ತಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಅವರು ಆಕಾಂಕ್ಷಿಗಳಾಗಿದ್ದಂತ ಸಂದರ್ಭ, ಕಾರಣಗಳು ಏನೇ ಇರಲಿ, ಮುಖ್ಯಮಂತ್ರಿಯನ್ನಾಗಿ ಮಾಡಿ ಮೊದಲು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ, ಯಡಿಯೂರಪ್ಪನವರ ಹಿರಿಯರು ಅತಿ ಹೆಚ್ಚು ನಮಗಿತ್ತು. ಹಿರಿತನದಲ್ಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ಕುಮಾರಸ್ವಾಮಿ ನೀವು ಯಾಕೆ ಕಾಂಗ್ರೆಸ್ ಕೇಳ್ತೀರಿ? ಈಗ ನೀವು 80 ಯಾಕೆ ಬಿಟ್ಕೊಟ್ರಿ? ನೀವು ಹೆಂಗ್ ಬಿಟ್ಕೊಟ್ರಿ? ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಕಾಂಪ್ರಮೈಸಿಂಗ್ ಪೊಲಿಟಿಕಲ್ ಫಾರ್ಮುಲಾ ಇದು. ಈಗ ನೀವೇ CM ಆಗ್ಬೋದಿತ್ತಲ್ಲ ಯಡಿಯೂರಪ್ಪನವಾಗ. ಒಂದ್ ನಿಮಿಷ, ಕಾಂಗ್ರೆಸ್ ಅನ್ನ ಕೆಳಗಿಳಿಸಲೇಬೇಕು ಅನ್ನುವ ಒಂದು BJP ಅಧಿಕಾರದಿಂದ ಹೊರಗಿಡ್ಲೇಬೇಕು ಅನ್ನೋ ಮಾಡಿದ್ರೆ ನೀವೇ ತಪ್ಪು. ಸ್ವೀಕಾರ ಮಾಡಿದೀವಿ, ನಾವು ಅದನ್ನ ಸ್ವೀಕಾರ ಮಾಡಿದೀವಿ. ಜಾತಿ ಬಗ್ಗೆ ಮಾತನಾಡಿದ್ರಲ್ಲ, ಇವತ್ತಿಗೂ ನಮ್ಮ ಸಮಾಜಕ್ಕೆ ನಾನು ಹೇಳಕ್ ಇಷ್ಟಪಡೋದು, ಈಗ SM ಕೃಷ್ಣರವ್ರು 69 ವರ್ಷ CM ಆಗಕ್ಕಾಗಿಲ್ಲ. ಯಡಿಯೂರಪ್ಪನವರ ನಾಯಕತ್ವದಲ್ಲಿ BJPಯ ನಾಯಕತ್ವದಲ್ಲಿ ಒಕ್ಕಲಿಗರಿಗೆ ಅತಿ ಹೆಚ್ಚು ಸ್ಥಾನಮಾನಗಳು ಸಿಕ್ಕಿದೆ. ನಮ್ಮ ಅಶೋಕ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಸಿಟಿ ರವಿ ಅವರು ಒಳ್ಳೆಯ ಒಂದು ರಾಜಕಾರಣಿಯಾಗಿದ್ದಾರೆ, ಸದಾನಂದ ಗೌಡರು ಆಗಿದ್ರು, ಇವಾಗ ವಿಶ್ವನಾಥ್, ಸತೀಶ್ ರೆಡ್ಡಿ, ಯಾಕೆ ಒಕ್ಕಲಿಗರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನನ್ನ ಪ್ರಶ್ನೆ ಇರೋದು ಇಷ್ಟೇ, ತಪ್ಪಲ್ವಾ? ಚೆನ್ನಾಗಿ ನಾನು ಕೊನೆಯ ಕೇಳ್ತಾ ಇರೋದು, ಇವತ್ತು ಯಡಿಯೂರಪ್ಪನವರು ಮತ್ತೆ CM ಆಗ್ಬೇಕಂತ ಮಾತಾಡೋದಕ್ಕಂತ ಅನೇಕ ನಾಯಕರ ಹೆಸರು ಇದೆ. ಉಮೇಶ್ ಕತ್ತಿಯಿಂದ ಹಿಡಿದು ಪ್ರಭಾಕರ್ ಕೋರೆ ಹಿಡಿದು ಶ್ರೀರಾಮುಲು ಮಾತಾಡಿದ್ದಾರೆ. ಪೊಲಿಟಿಕಲ್ ತಪ್ಪಲ್ಲಿ ನೀವು ಒಂದು ಅನೇಕ ಹೆಸರು ಹೇಳಿದ್ರಿ. ಅವರು ಅನೇಕ ನಾಯಕರು CM ಆಗ್ಬೇಕಂತ ನನಗೂ ಕೆಲವು ಕಾರ್ಯಕರ್ತರು ಹೇಳಿದ್ರು, ನಾನು ಮುಂದೆ ಆಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಅಂತ. ತಪ್ಪೇನಲ್ಲ, DK ಶಿವಕುಮಾರ್ ನಾನು ಕೂಡ ಮುಂದೆ ಆಗ್ತೀನಿ ಅಂತ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ನಾಳೆ ನಿಮ್ಮ ಜೊತೆ 104ಕ್ಕೆ ಇನ್ನೂ ಒಂದಷ್ಟು ಶಾಸಕರು ಬರದೇ ಹೋದರೆ ನೀವು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ. ಸರ್ಕಾರ ರಚನೆ ಮಾಡ್ಬೇಕಂತ ತೀರ್ಮಾನ ಮಾಡಾಗಿದೆಯಾ? ಲಕ್ಷ್ಮಣ್, ನಾನು ಹೇಳೋದು, ನಾವು ಸರ್ಕಾರ ಮಾಡೋದಕ್ಕೆ ಯಾವುದೇ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ನಮ್ಮ ಹಿರಿಯ ನಾಯಕರು ಹೇಳಿದ್ದಾರೆ. ಈಶ್ವರಪ್ಪನ 2 ದಿನ ಕಾದು ನೋಡಿ, ಅಲ್ಲ ಪ್ರಭಾಕರ್ ಕೋರೆ ನೋಡಿದ್ರೆ ಯಡಿಯೂರಪ್ಪನ CM ಆಗೋದು ಹೇಳಿದ್ದಾರೆ. ಈಗ ಅದೇ ಹೇಳಿರೋದು ಹೆಂಗ್ ಗೊತ್ತಾ, ಕಾಂಗ್ರೆಸ್ನ ಒಳ ಜಗಳ ನೋಡ್ತಾ ಇದ್ರೆ, ಕಾಂಗ್ರೆಸ್ನ ಒಳ ಜಗಳಗಳನ್ನ ನೋಡ್ತಾ ಇದ್ರೆ ಸರ್ಕಾರ ಅಭದ್ರವಾಗಿದೆ ಸ್ಟೇಟ್ಮೆಂಟ್ ಅದು. ನಾವು ಸರ್ಕಾರ ಮಾಡ್ತೀವಿ, ನಾವು ಮಾಡ್ತೀವಿ.
ಅವ್ರ ಜಗಳ ಆಡಿದ್ರೆ ಅವ್ರು ರಿಪೇರಿ ಮಾಡ್ಕೊಳ್ಬೇಕು. ನಿಮ್ ಮನೇಲಿ ಜಗಳ ಆಗಿ ಪಕ್ಕದ ಮನೆಯವ್ರ ಹತ್ರ ಗೋಳೆ ತೋಯಿಸ್ಕೊಂಡ್ರೆ ಪಕ್ಕದ ಮನೆಯವ್ರು ಕೇಳ್ತಾರೆ, ಏನಮ್ಮ ನಿನ್ ಗಂಡ ಹೊಡಿತಾ ಇದ್ನ, ಬಡದನ, ಗಲಾಟೆ ಆಗ್ತದೆ, ಏನ್ ಕತೆ? ಹೋಗಿಲ್ಲ. ನಿಮ್ ಮನೆಗೆ ಬಂದಾಗ ನಿಮ್ ಮನೆಗೆ ಬಂದ್ರೆ ಸಮಾಧಾನ ಮಾಡ್ತೀರಾ? ಮಾಡ್ತಿರಲ್ವಾ? ಸಾಮಾನ್ಯವಾಗಿ ನೋಡಿ, ಒಂದು ಅವರಾಗಿ ಅವ್ರು ಬಿದ್ರೆ ನಮ್ ಜೊತೆ ಬಂದ್ರೆ ನಾವೇನ್ ಸುಮ್ನೆ ಕೊಡಕ್ಕಾಗತ್ತಾ? ನಾವು ರೆಡಿ ಇದೀವಿ, ಪೊಲಿಟಿಕಲ್ ನಾವು ರೆಡಿ ಇದೀವಿ. ಲಕ್ಷ್ಮಣ್, ಇವಾಗ ಒಂದು ವಿಚಾರ ನಾವು ತಿಳ್ಕೊಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಇವತ್ತು ಎಲ್ಲದಕ್ಕೂ ಕೇಂದ್ರ ಬಿಂದು ಆಗಿರುವಂಥದ್ದು ಯಡಿಯೂರಪ್ಪನವರು. ಇವತ್ತು ಬಿಜೆಪಿ ಪಕ್ಷದಲ್ಲಿ ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ತಾರೆ, ಅದರಲ್ಲಿ ಬಿಜೆಪಿ ಪ್ರೆಸಿಡೆಂಟ್ ಇರುವಂತವ್ರು ಯಡಿಯೂರಪ್ಪನವರೇ, ಬಿಜೆಪಿ ಶಾಸಕಾಂಗ ಲೀಡರ್ ಇರುವಂತವ್ರು ಯಡಿಯೂರಪ್ಪನವರೇ, ಎರಡು ಕೂಡ. ಇದು 3-4 ತಿಂಗಳಾಗಿದೆ, ಆದ್ರೂ ಕೂಡ ಅವರೇ ಉಳ್ಕೊಂಡಿದ್ದಾರೆ. ಅವ್ರಿಗೆ 75 ವಯಸ್ಸಾಗಿದೆ, ಆಯ್ತಾ? 75 ವರ್ಷ ಆದ್ಮೇಲೆ ಮಾರ್ಗದರ್ಶಕ ಮಂಡಲ ಒಳಗಡೆ ಸೇರಿಸುವಂತದ್ದು ಬಿಜೆಪಿಯ ಪ್ರವೃತ್ತಿ, ಇದು ಇಟ್ಸ್ ಅಕ್ಸೆಪ್ಟೆಡ್ ಪ್ರಾಕ್ಟೀಸ್. ಒಂದು ನಿಮಿಷ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಈ 75 ಇಯರ್ಸ್ ಆದ್ಮೇಲೆ ಯಾವುದೇ ಒಬ್ಬ ಲೀಡರ್ನ ಬಿಟ್ಟಿಲ್ಲ. ಆನಂದಿಬೆನ್ ಎಲ್ಲರೂ ಹೋಗಿದ್ದಾರೆ. ಆನಂದಿಬೆನ್ ಪಟೇಲ್ ಆಗ್ಲಿ 75 ತುಂಬಿದ ತಕ್ಷಣ ಅವ್ರನ್ನ ವಾಪಸ್ ಹೊರಗಡೆ ಕಳಿಸ್ತಾರೆ. ಒಂದ್ ನಿಮಿಷ ಮೇಡಮ್, ಇವ್ರಿಗೊಬ್ಬರಿಗೆ ಒಂದು ಮೇಡ್ ಸ್ಪೆಷಲ್ ಕನ್ಸೆಷನ್. ಆ ಕನ್ಸೆಷನ್ ಎಲ್ಲಿವರೆಗೂ ಇರುತ್ತೆ? ಒಂದ್ ನಿಮಿಷ, ಕನ್ಸೆಷನ್ ಇರುವಂತದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೂ ಮಾತ್ರ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನೀವು ಎಷ್ಟು ಸೀಟ್ ತಗೊಂಡ್ಬರ್ತೀರಾ ಅದ್ರೊಳಗೆ ನಿಮ್ಮ ಶಾಸಕರು ಕೈ ಕೊಡ್ತಾರೆ. ಅದಕ್ಕೋಸ್ಕರ ಬಿಜೆಪಿ ಸರ್ವವನ್ನು ಯಡಿಯೂರಪ್ಪನವ್ರ ಹಿಂದೆ ಹಾಕಿ ನೀವು ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ನೀವು ಇದನ್ನ ರಿಸಲ್ಟ್ ತೋರಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಸರ್ಕಾರ ಮಾಡೋದು ಏನಕ್ಕಂದ್ರೆ ದುಡ್ಡಂತೂ ಕೊಳಿತಾ ಇದೆ ಅವ್ರ ಹತ್ರ, ಬಿಜೆಪಿ ಹತ್ರ ದುಡ್ಡು ಕೊಳಿತಾ ಇದೆ. ಗೊತ್ತಿಲ್ಲ ಕಲ್ಚರ್ ಪಾರ್ಟಿ ಕೆಲಸ ಮಾಡೋದಕ್ಕೆ. ನಮ್ಮ ಹತ್ರ ಪಾರ್ಟಿ ಕೆಲಸಕ್ಕೆ ಸ್ವತಃ ಜೀವನವನ್ನ ತ್ಯಾಗ ಮಾಡಿ ಪಾರ್ಟಿ ಕೆಲಸ ಮಾಡ್ತಾರೆ. ನಾವೆಲ್ಲ ಬಸ್ಸಲ್ಲಿ ಓಡಾಡ್ತೀವಿ. ಈ ತರ ಸ್ಟೇಟ್ಮೆಂಟ್ ಮಾಡಬಾರ್ದು. ಬ್ರಿಟಿಷ್ ಒಂದ್ ನಿಮಿಷ ನೋಡಿ, ಯಡಿಯೂರಪ್ಪನವರಿಗೆ ಹಿರಿಯರಾಗಿದ್ದಾರೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು, ಲಿಂಗಾಯತರಲ್ಲ ಅನ್ಯ ಸಮಾಜಗಳವರು ಅವ್ರು ತ್ಯಾಗ ಮಾಡಿದ್ದಾರೆ, ಅವರು ಪರಿಶ್ರಮ ಮಾಡಿದ್ದಾರೆ, ಅವ್ರು ಆಗ್ಬೇಕು. ಕಾಂಗ್ರೆಸ್ ಕೊಳಿತಾ ಇದೆಯಾ ಇಲ್ವಾ ಗೊತ್ತಾಗಿದೆ. ಯಾರ್ಯಾರ ಮೇಲೆ ಕೇಸ್ ಇದೆ, ಟ್ಯಾಕ್ಸ್ ಆಗಿದೆ, ಅಧಿಕೃತವಾಗಿ ಕಾಂಗ್ರೆಸ್ ದೂರು ಕೊಟ್ಟಿದೆ. ಈ ದುಡ್ಡನ್ನ ಚಲಾವಣೆ ಆಗ್ತಾ ಇದೆ, ಬ್ಲಾಕ್ ಮೇಲೆ ಓಡಾಡ್ತಾ ಇದೆ. ಸೊ ಇವ್ರನ್ನ ಪತ್ತೆ ಹಚ್ಚಿ ಇದನ್ನ ಮುಟ್ಗೋಲಾಕಳಿ ಯಾರವರನ್ನು ಪತ್ತೆ ಹಚ್ಚಿ ಅನ್ನೋದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಧಿಕೃತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಧಿಕೃತವಾಗಿ ಕಂಪ್ಲೇಂಟ್ಗೆ ಇದು ಸೀರಿಯಸ್ ಇದೆ ಅನ್ಸಲ್ಲ. ಇದೇನ್ ಗೊತ್ತ, ಮಕ್ಕಳಾಟಿಕೆ ಟೈಮ್ ಕಿಲ್ಲಿಂಗ್ ಟ್ಯಾಕ್ಟಿಕ್ಸ್ ಅಲ್ಲ. ಅವರೇ ಹೋಮ್ ಮಿನಿಸ್ಟರ್, ಅವರೇ ಸರ್ಕಾರ, ಐಟಿ ಸೆಂಟ್ರಲ್ ಗವರ್ಮೆಂಟ್ ಬರುತ್ತಲ್ಲ, ಐಟಿ ಸೆಂಟರ್ ಐಟಿ ಬಿಡಿ, ಐಟಿ ಸುಮ್ಮನೆ ಇವ್ರ ಮೇಲೆಲ್ಲ ಇವಾಗ ತನಿಖೆ ನಡೀತಿರೋದ್ರಿಂದ ದಿಕ್ ತಪ್ಪಿಸತಕ್ಕಂಥದ್ದು. ಅದೇನು ಇವತ್ತು ಸತತವಾಗಿ ನಡೀತಿದೆ. ಎಕ್ಸಾಕ್ಟ್ಲಿ ನಾರ್ವೆ ಸೋಮಶೇಖರ್ ಬಿಜೆಪಿಯಿಂದ ಹಾಸನ ಜಿಲ್ಲೆ, ಅದು ನಿಮಗೆ ನೆನಪಿಟ್ಟುಕೊಳ್ಬೇಕು. ಹಾಸನ ಜಿಲ್ಲೆ, ಉದಯಗೌಡ ಹಾಸನ ಜಿಲ್ಲೆ, ಹಾಸನದಲ್ಲಿ ನಾವು ಇದ್ದೀವಿ. ಹಾಸನದಲ್ಲಿ ನಮಗೆ ಹೆಚ್ಚಿನ ರಾಜಕೀಯ ಶಕ್ತಿ ಇದೆ. ಪೊಲಿಟಿಕಲ್ ವಿರೋಧಿಗಳನ್ನ ಹಣಿಯೋದಕ್ಕೆ ಕುಮಾರಸ್ವಾಮಿ ಇನ್ನೊಂದು ಹಿಟ್ ಅಂಡ್ ರನ್ ಕೇಸು, ಮತ್ತೊಂದು ಕಡೆ ಗಾಳಿಯಲ್ಲಿ ಗುಂಡು ಅಂತ ಹೇಳ್ತಾರೆ. ಇದನ್ನ ನೀವು ಸಬ್ಸ್ಟಾನ್ಷಿಯಲ್ ಪ್ರೂಫ್ ಅನ್ನು ಜನರ ಮುಂದೆ ಇಡಬೇಕಾಗುತ್ತೆ. ಕೊನೆಯಲ್ಲಿ ಜನರಲ್ ಸಬ್ಸ್ಟಾನ್ಷಿಯಲ್ ಪ್ರೂಫ್ ಅದೇನಾಗುತ್ತೆ, ತನಿಖೆ ಆದ್ಮೇಲೆ ಎಲ್ಲವೂ ಸತ್ಯ ಹೊರಗಡೆ ಪರ್ಸೆಪ್ಷನ್ ಬಿಲ್ಡ್ ಒಂದು ವಿಚಾರ ತಿಳ್ಕೊಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇವತ್ತು ಬಿಜೆಪಿ ಐಟಿ ಮೋರ್ಚಾ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಬಿಜೆಪಿಯ ಮೋರ್ಚಾ ಅಂತ ಹೇಳಿದ್ಮೇಲೆ ಯಾಕೆ ನೀವು ಕಂಪ್ಲೇಂಟ್ ಕೊಟ್ರಿ? ಸರ್ಕಾರನೇ ಮಾಡಿ. ಏನಕ್ಕಂದ್ರೆ ಶಾಸಕ ಮೇಲೆ ನಂಬಿಕೆ ಇಲ್ಲ ಅಂತ ಅವರು ವ್ಯವಹಾರ ಮಾಡ್ತಾರೆ. ಈಗ ಖರೀದಿ ಆಗೋರು ಖರೀದಿ ಮಾಡ್ತಾರೆ ಅಂತ ಇಟ್ಕೊಂಡು ವ್ಯವಹಾರಿಕವಾಗಿ. ಸೊ ನೀವು ಖರೀದಿ ಯಾಕೆ ಆಗ್ಬೇಕು?
ಅಲ್ಲ ಅವ್ರೇನು ಖರೀದಿ ಆಗ್ತಾರೆ ಈ ನಿಮ್ಮ ಶಾಸಕರು ನಿಮ್ಮ ಚಿಹ್ನೆ ಗೆದ್ದವರು ಅವ್ರು ಹೋಗ್ತಾರೆ ಅಂತಂದ್ರೆ ಅರ್ಥ ಅವ್ರು ಉಳ್ಕೊಳ್ಳೋದಂತ ಬಿಜೆಪಿ ಶಾಸಕರು ನಮ್ಮ ಜೊತೆ 10 ಜನ ಇದೆ ಅಂತ ಹೇಳಿದ್ರು, ಮಿನಿಸ್ಟರ್ಗಳು ಮತ್ತೆ ಅನೇಕ ಇನ್ನು ಸಿಎಂ ಕೂಡ 5 ಜನ. ಹಾಗಾದ್ರೆ ಅವರು ಹಂಗೆ ಪುಕ್ಸಟ್ಟೆ ಬಂದ್ಬಿಡ್ತಾರೆ ನಿಮ್ಮ ಜೊತೆಗೆ. ಅವ್ರಿಗೆ ಮಂತ್ರಿ ಸ್ಥಾನ ಇಲ್ಲ, ಅವ್ರಿಗೆ ಯಾವುದೇ ಕೆಲಸ ಕಾರ್ಯಗಳಿಲ್ಲ, ಬೇರೆ ಯಾವುದೇ ರೀತಿ ಇಲ್ಲ. ಅಂದ್ರೆ ಪಾಪ ಹಂಗೆ ಫ್ರೀ ಆಗಿ ಇದು ಕುದುರೆ ವ್ಯಾಪಾರ ಆದ್ರೆ ಅದಕ್ಕೆ ವ್ಯಾಪಾರಕ್ಕೆ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಆಗುತ್ತೆ. ಹಾಗಾಗಿ ಯಾವ ಕುದುರೆ ಎಷ್ಟು, ಯಾವ ಕುದುರೆ ಇಷ್ಟು, ಇದು ಪ್ರತಿಯೊಂದು ನಡೆದಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಕೂಡ ಮಾಡಿದೆ, ಎಸ್ ಎಂ ಕೃಷ್ಣ ಅವ್ರ ಇದ್ದಾಗ ಏನ್ ಮಾಡಿಲ್ಲ, ಕುಮಾರಸ್ವಾಮಿ ಅವರು ಜಾತಿಯನ್ನ ಪ್ರಚೋದನೆ ಮಾಡಿ ಒಕ್ಕಲಿಗ ಜಾತಿಯನ್ನ ಒಂದು ಪ್ರಚೋದಿಸಿ, ಯಾಕಂದ್ರೆ ಒಕ್ಕಲಿಗರನ್ನ ಟಾರ್ಗೆಟ್ ಅದಕ್ಕೆ ಮಾಡ್ತಿರೋದು. ಯಡಿಯೂರಪ್ಪನವ್ರ ವಿರುದ್ಧ ನಾಳೆ ಕೂಡ ಚರ್ಚೆ ಮಾಡೋಣ. ಬ್ರಜೇಶ್ ಕಾಳಪುರ, ತೇಜಸ್ವಿಗೌಡರು ಇಬ್ರು ಕೂಡ ಧನ್ಯವಾದ. ನೀವು ಈ ಕಾರ್ಯಾಚರಣೆ ನಿಮ್ದು ಏನು ಪಾತ್ರ ಇಲ್ಲ, ಆದ್ರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೇಬೇಕಾದ ಸ್ಥಿತಿ ಇದೆ. ಮತ್ತಷ್ಟು ವಿಷಯಗಳು ಬರ್ತಾ ಹೋಗ್ತವೆ. ಯಾಕಂದ್ರೆ ಇದು ಒಂದ್ ರೀತಿ ಕೆಸರಿಗೆ ಇಳಿದು ಬಿಟ್ರೆ ಎಲ್ಲರ ಮೈ ಕೆಸರಿ ಆಗುತ್ತೆ ಅಂತ ಹೇಳ್ತಾ ಚರ್ಚೆ ಮುಗಿಸ ಜಾಲ ನಮ್ಮದು, ಬಲ ನಿಮ್ಮದು.